ಅದೇನಾ ಅಕಾಮ್ಯ ಕೃತ್ಯೇತೆ ಅದೇನೆ ಅಲ್ಲ. ನನು ಅಥ ತಥಾಪಿ ಅಪಾಮಸೋಮಂ ಅಮೃತ ಅಭೂಮ ಇತ್ಯಾದಿನ ಶುಭಕೃತೋಪಿ ಮುಕ್ತಿಪ್ರತೀತೇಃ ನ ಪುಣ್ಯೇ ವೈರಾಗ್ಯಂ ಯುಕ್ತಮಿತ್ಯತಃ ಪ್ರಾಪ್ತಂ ಭಕ್ತಂ ವಾ ಅನಾತ್ಮವಿತ್ವಾತ್ ತಥಾ ಹಿ ದರ್ಶಯತೀತಿ ತಸ್ಯಾಪ್ಯರ್ಥಃ ಶುಭೇನ ಕರ್ಮಣಾ ಸ್ವರ್ಗಮಿತಿ. ನನು ತಥಾಪಿ ಅಪಾಮಸೋಮಂ ಅಮೃತ ಅಭೂಮ. ನಾವು ಯಜ್ಞವನ್ನು ಮಾಡೋಣ, ಸೋಮರಸವನ್ನು ಕುಡಿಯೋಣ, ಅಮೃತ ಅಭೂಮ ಮುಕ್ತರಾಗೋಣ ಅಂತ ಒಂದು ವೇದವಾಕ್ಯ. ಇತ್ಯಾದಿನ ಶುಭಕೃತೋಪಿ ಮುಕ್ತಿ ಪ್ರತೀತೇಹೇ. ಯಜ್ಞಯಾಗಾದಿ ಪುಣ್ಯ ಕಾರ್ಯಗಳನ್ನು ಮಾಡ್ತಕ್ಕಂಥವರಿಗೂ ಕೂಡ ಮುಕ್ತಿ ಇದೆ ಅಂತಾಗೋದ್ರಿಂದ ನಾವು ಪುಣ್ಯ ವೈರಾಗ್ಯಂ ಯುಕ್ತಂ. ಪುಣ್ಯ ಕಾರ್ಯವನ್ನು ಅಷ್ಟೇ ಮಾಡಿಕೊಂಡಿದ್ರೆ ಸಾಕಲ್ಲ, ಜ್ಞಾನ ಯಾತಕ್ಕೆ ಬೇಕು ಅಂತ ಪ್ರಶ್ನೆ. ಅದಕ್ಕೆ ಉತ್ತರ ಭಾಕ್ತಂ ವಾ ಅನಾತ್ಮವಿತ್ವ ತಥಾ ಹಿ ದರ್ಶಯತಿ ಇತಿ ತಸ್ಯಾಪ್ಯರ್ಥಃ ಶುಭೇನ ಕರ್ಮಣ ಸ್ವರ್ಗಮಿತಿ. ಅದಕ್ಕೆ ಆಚಾರ್ಯರು ಏನು ವೇದವ್ಯಾಸರು ಉತ್ತರ ಕೊಟ್ಟಿದ್ದಾರೆ ಅದನ್ನ ಸಂಗ್ರಹ ಮಾಡ್ತಾರೆ ಆಚಾರ್ಯರು. ಶುಭೇನ ಕರ್ಮಣ ಸ್ವರ್ಗಮಿತಿ. ಹೌದು, ಅಲ್ಲಿ ಯಜ್ಞಾಗಾದಿಗಳನ್ನು ಮಾಡಿ ಸೋಮರಸವನ್ನು ಪಾನ ಮಾಡಿದರೆ ಪುಣ್ಯ ಬಂದು ಅದರಿಂದ ಸ್ವರ್ಗ ಸಿಗುತ್ತೆ ಅನ್ನೋದು ಹೌದು. ಆದರೆ ಅದೇನದು ಅನಿತ್ಯ, ಭಾಕ್ತಂ ಪೂರ್ಣ ಫಲ ಅಲ್ಲ ಅದು. ಆದ್ದರಿಂದಾಗಿನೇ ಬರೀ ಕರ್ಮದಿಂದ ಕರ್ಮ ಬಿಡಬೇಕು ಅಂತ ಹೇಳಿಲ್ಲ, ಬರೀ ಕರ್ಮದಿಂದ ಮೋಕ್ಷ ಇಲ್ಲ ಅಂತ ಹೇಳಿದ್ರು. ಈಗ ಅದಕ್ಕೆ ಏನಾದರೇನು ಜ್ಞಾನವಿಲ್ಲದೆ ಮೋಕ್ಷವಿಲ್ಲ ಅಂತ ಹೇಳಿರೋದು. ಅದಕ್ಕೆ ಜ್ಞಾನೇನೈವ ಪರಂಪದಂ ಯಾತಿ ಇತ್ತೇತದಪ್ಯಾಕೃಷ್ಯತೆ. ಶುಭ ಕರ್ಮದಿಂದ ಬರೀ ಸ್ವರ್ಗ, ಜ್ಞಾನದಿಂದನೇ ಮೋಕ್ಷ. ಆದ್ದರಿಂದ ಜ್ಞಾನಕ್ಕೋಸ್ಕರವಾಗಿ ಪ್ರಯತ್ನಪಟ್ಟು ಉಳಿದಲ್ಲೂ ವೈರಾಗ್ಯ ಹೊಂದಲೇಬೇಕು ಅಂತ ಅರ್ಥ. ಕಾಮ್ಯ ಕರ್ಮ ಕೃತ್ಯೇತ್ ತದಾ ಸೋಮಯಾಗಾದಿ ರೂಪ ಶುಭ ಕರ್ಮಣ ಸ್ವರ್ಗಂ ಯಾತಿ. ಕಾಮ್ಯಕರ್ಮ ಕೃತ್ಯೇತ್, ಕಾಮ್ಯಕರ್ಮವನ್ನು ಮಾಡ್ತಾನೆ ಅಂದರೆ ಸ್ವರ್ಗಾದಿಗಳನ್ನು ಬಯಸಿ ಮಾಡ್ತಾರೆ ಅಂತ ಅರ್ಥ. ಕಾಮ್ಯ, ಕಾಮವನ್ನು ಇಟ್ಕೊಂಡು ಮಾಡೋದಲ್ಲ ಕಾಮ್ಯ. ತದಾ ಸೋಮಯಾಗಾದಿ ರೂಪ ಶುಭ ಕರ್ಮಣ ಸ್ವರ್ಗಂ ಯಾತಿ. ಸೋಮಯಾಗ ಇತ್ಯಾದಿ ಶುಭ ಕರ್ಮಗಳನ್ನು ಮಾಡೋದರಿಂದ ಸ್ವರ್ಗಕ್ಕೆ ಹೋಗ್ತಾನೆ. ನತು ಮೋಕ್ಷಂ ಯಾತಿ ನಾಪಿ ಜ್ಞಾನಮಿತ್ಯರ್ಥ. ಅವನಿಗೆ ಜ್ಞಾನನೂ ಬರೋದಿಲ್ಲ, ಮೋಕ್ಷನೂ ಸಿಗೋದಿಲ್ಲ. ಆದ್ದರಿಂದ ಬರೀ ಕಾಮ್ಯಕರ್ಮ ಮಾಡ್ಕೊಂಡಿದ್ರೆ ಜ್ಞಾನ ಇಲ್ಲ. ವಿಹಿತ ಕರ್ಮವನ್ನು ಮಾಡಿ ಕಾಮನೆಯನ್ನು ಬಿಟ್ಟರೆ ಮಾತ್ರ ಜ್ಞಾನವಾಗಿ ಕನ್ವರ್ಟ್ ಆಗುತ್ತೆ ಹೊರತು ಬರೀ ಶುಭ ಕರ್ಮಗಳನ್ನು ಮಾಡೋದರಿಂದ ಏನಾಗೋದಿಲ್ಲ, ಅದು ಜ್ಞಾನನೂ ಬರೋದಿಲ್ಲ, ಮೋಕ್ಷನೂ ಬರೋದಿಲ್ಲ. ಅಪಾಮ ಇತಿ ಶ್ರುತೌ ಶ್ರುತಂ ಅಮೃತಂ ಕಿಂಚಿತ್ ಕಾಲೀನಂ ಸ್ವರ್ಗಾಖ್ಯಮೇವಾ. ಹಾಗಿದ್ರೆ ಅಪಾಮ ಸೋಮಂ ಅಮೃತ ಅಭೂಮ ಅಂತ ಮಾತು ಬಂತಲ್ಲ. ಅಮೃತ ಅಂದ್ರೆ ಮೋಕ್ಷ ಅಂತ ಅರ್ಥ ಇದೆಯಲ್ಲ. ವಿದ್ಯೆಯ ಅಮೃತಮಶ್ನುತೆ ಎಲ್ಲಿದು? ಈಶಾವಾಸ್ಯ. ವಿದ್ಯೆಯ ಅಮೃತಮಶ್ನುತೆ ಅಂತಿದೆ. ಅಮೃತ ಅಂದ್ರೆ ಮೋಕ್ಷ ಅಂತ ಅರ್ಥ ಮಾಡಿದ್ದೀರಲ್ಲ. ಸೊ ಅಪಾಮ ಸೋಮಂ ಅಮೃತ ಅಭೂಮ ಅಂತ ಹೇಳಿರೋದ್ರಿಂದ ಮೋಕ್ಷ ಸಿಗುತ್ತೆ ಅಂತ ಯಾಕೆ ತಿಳ್ಕೋಬಾರದು ಅಂದ್ರೆ ಹೇಳ್ತಾರೆ. ಅಲ್ಲಿ ಅಮೃತ ಶಬ್ದಕ್ಕೆ ಮೋಕ್ಷ ಅಂತ ಅರ್ಥ ಅಲ್ಲ. ಅಮೃತಂ ಕಿಂಚಿತ್ ಕಾಲೀನಂ ಸ್ವರ್ಗಾಖ್ಯಮೇವಾ. ಜ್ಞಾನ ಬಂದು ಬರೀ ಸವಾಸ ಮಾಡ್ಕೊಂಡಿದ್ರೆ ಉಪಯೋಗ ಇಲ್ಲ. ಸ್ಕೂಲ್ಗೆ ಹೋದ್ರೆ ಪಾಸ್ ಆಗ್ತಾರೆ, ಸ್ಕೂಲ್ ಬರೋ ರೌಂಡ್ ಆಗ್ತಾ ಇರ್ತಾರೆ ಅಷ್ಟೇ ಹೊರತು ಒಳಗೆ ಕ್ಲಾಸ್ಗೆ ಹೋಗೋದಿಲ್ಲ, ಓದೋದೇ ಇಲ್ಲ. ಸಾಮಾನ್ಯ ಏನು ಹೇಳ್ತಾರೆ, ಸ್ಕೂಲ್ಗೆ ಹೋದ ಪಾಸ್ ಆದ ಅಷ್ಟೇ. ಅರ್ಥ ಏನು ಅಂದರೆ ಸ್ಕೂಲ್ಗೆ ಹೋದ, ಪಾಠ ಕೇಳ್ದ, ಓದ್ದ, ಅರ್ಥ ಮಾಡ್ಕೊಂಡ, ಅವೆಲ್ಲ ಅಂಡರ್ಸ್ಟುಡ್. ಅದೇ ರೀತಿಯೇ ಸಜ್ಜನರ ಸಂಘ ಅಂತ ಹೇಳಿದರೆ ಸಜ್ಜನ ಸಂಘನ ಉಪಯೋಗ ಮಾಡಿಕೊಂಡ್ರೆ, ದುರುಪಯೋಗ ಮಾಡಿಕೊಂಡ್ರಂತೂ ಮುಗಿದೋಯ್ತು. ಪಾಂಡವರಿಗೆ ಎಷ್ಟು ಕ್ಲೋಸ್ ದುರ್ಯೋಧನ, ಅದೇ ವಂಶ, ಅದೇ ಇದು, ಜೊತೆಗೆ ಅಷ್ಟು ಕ್ಲೋಸ್ ಇದ್ರೂ ಕೂಡ ಒಂದು ಅಂಧನ್ ತಮಸ್ಸಿಗೆ ಹೋದ. ಬರೀ ಮೋಕ್ಷಕ್ಕೆ ಹೋಗಲಿಲ್ಲ ಅಲ್ಲ, ಅಂಧನ್ ತಮಸ್ಸಿಗೆ ಹೋಗ್ತಾನೆ. ಅದಕ್ಕೆ ಆ ಸಜ್ಜನರ ದ್ವೇಷ ಬೇರೆ ಮಾಡಿಬಿಟ್ಟವ್ರು. ಬರೀ ಸಜ್ಜನರ ಸಂಘ ನ್ಯೂಟ್ರಲ್. ಅವ್ರು ಸಹವಾಸ ಮಾಡಿ ಜ್ಞಾನ ಸಂಪಾದನೆ ಮಾಡ್ತಾನೆ, ಮೋಕ್ಷ. ದ್ವೇಷ ಮಾಡ್ತಾನೆ, ಅದು ಅಂಧನ್ ತಮಸ್ಸು. ಸಜ್ಜನರ ಸಹವಾಸದಿಂದ ಅಂಧನ್ ತಮಸ್ಸು ಆಗ್ತದೆ, ಗೊತ್ತಾಯ್ತಾ? ದ್ವೇಷಾದಿಗಳನ್ನು ಮಾಡೋದರಿಂದ ಸಜ್ಜನ. ಅದಕ್ಕೆ ಮಾತು ಹೇಳ್ತಾರೆ, ಕ್ಷುರಸ್ಯ ಧಾರಾ ರಿಷಿತಾ ದುರತ್ಯಯ ದುರ್ಗಂ ಪಥಸ್ತತ್ ಕವಯೋ ವದಂತಿ. ಏನರ್ಥ ಅದಕ್ಕೆ? ಸಜ್ಜನರ ಸಹವಾಸ ಮಾಡ್ಕೊಂಡಿರೋದು ಕೂಡ ಭಾರಿ ಶ್ರೇಷ್ಠ. ಆದರೆ ಕತ್ತಿ ಅಲಿಗೆ ಮೇಲೆ ನಡೆದ ಲೆಕ್ಕ. ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಕೂಡ ಶಾಪಾನುಗ್ರಹ ಶಕ್ತವನ್ನು ರಾಘವೇಂದ್ರ ಅನ್ನೋ ವಿದ್ಯತೆ. ಭಾರಿ ಶಾಪ ಬರುತ್ತೆ. ಅನುಗ್ರಹ ಎಷ್ಟು ಒಳ್ಳೆಯದೋ ಆಗ್ರಹ ಅಷ್ಟೇ ಕೆಟ್ಟದಾದ್ದರಿಂದ ಭಾರಿ ಹುಷಾರಾಗಿರಬೇಕು. ದೇವಸ್ಥಾನದಲ್ಲಿ ಕೆಲಸ ಮಾಡ್ತಾನೆ, ಮಠದಲ್ಲಿ ಕೆಲಸ ಮಾಡ್ತಾನೆ, ಸರಿಯಾಗಿ ಮಾಡದ ದೊಡ್ಡ ಸಾಧನೆ. ಅದು ತಪ್ಪಾಗಿ ಮಾಡದ ಬ್ರಹ್ಮಸ್ವ ಅಪಹರಣೆ ಅಲ್ಲಿ ಬರೋದು ಸಣ್ಣದಲ್ಲ. ದೇವಸ್ವ ಬ್ರಹ್ಮಸ್ವ ಅಪಹರಣೆ ಮಾಡೋದು ಏನಾಗ್ತಾನೆ ಅವನು? ಏನಾಗ್ತಾನೆ? ದೊಡ್ಡ ಮಹಾ ಅನರ್ಥ. ಅದು ಏನೋ ಕಳ್ತನ ಮಾಡ್ತಾನೆ, ಬೇರೆ
ಒಳ್ಳೆ ಕಡತನ ಮಾಡ್ತಾನೆ, ಮಹಾಪಾಪ ವೃದ್ಧಿ ಆಗತ್ತಾಗ. ಅದಕ್ಕೆ ದೇವಸ್ಥಾನ ಇತ್ಯಾದಿ ವಾಸ ಮಾಡೋದು ಎಷ್ಟು ಶ್ರೇಷ್ಠರು ಅಷ್ಟೇ ರಿಸ್ಕಿ ಇದೆ. ಅದರಲ್ಲಿ ರಿಸ್ಕ್ ಫ್ಯಾಕ್ಟರ್. ಶಸ್ತ್ರಚಿಕಿತ್ಸೆ ಅಂದರೆ ರಿಸ್ಕ್ ಫ್ಯಾಕ್ಟರ್ ಇದೆ, ಆಪರೇಷನ್ ರಿಸ್ಕ್ ಫ್ಯಾಕ್ಟರ್ ಹೇಗೋ ಶಾಸ್ತ್ರದಲ್ಲಿ ರಿಸ್ಕ್ ಫ್ಯಾಕ್ಟರ್ ಇದೆ. ಸ್ವಲ್ಪ ಹೆಚ್ಚು ಕಡಿಮೆ ಮಾಡಿಕೊಂಡ್ರೆ ಏನಾಗುತ್ತದೋ, ಅದ್ವೈತದ ಅರ್ಥ ಮಾಡಿಕೊಂಡ್ರೆ ಗೋವಿಂದ, ದ್ವೈತದ ಅರ್ಥ ಮಾಡಿಕೊಂಡ್ರೆ ಇದು, ಅದ್ವೈತದ ಅರ್ಥ ಮಾಡಿಕೊಂಡ್ರೆ ಹೋಯ್ತಾ. ಅದರಿಂದ ಫುಲ್ ರಿಸ್ಕ್ ಇದೆ ಅದರೊಳಗೆ. ಅದಕ್ಕೆ ಒಳ್ಳೆ ಎಫಿಷಿಯೆಂಟ್ ಡಾಕ್ಟರ್ ಮಾತ್ರ ಒಳ್ಳೆ ಆಪರೇಷನ್ ಆಗಿ ಮಾಡ್ತಾನೋ. ಅದಕ್ಕೆ ವಿಜ್ಞಾನಾರ್ಥಂ ಗುರುಮೇವಾಧಿಗಚ್ಚೆ ಅಸಂಶಯ ಸಂಶಯಚ್ಚಿತ್ ಗುರುರುಕ್ತೋ ಮನೀಷಿಭಿ ಅಂತ ಗುರುಗಳು ಸಿಕ್ಕಿ ಓದಬೇಕೆ ಹೊರತು ಇಲ್ಲದೆ ಹೋದರೆ ಓದು ಅತ್ಯಂತ ಅಪಾಯಕರವಾಗುತ್ತೆ ಅಂತ ಹೇಳಿ. ಅಕಾಮ್ಯ ಕೃತ್ಯೆ ಬರೀ ಕೆಲಸ ಮಾಡ್ಕೊಂಡಿರ್ತಾರೆ, ಅದ್ವೈತ ಓದೋ ಚಾನ್ಸೇ ಇಲ್ಲ ಅವರು. ಸೊ ಅಂದಂತ ಹೋಗೋ ಚಾನ್ಸೇ ಇಲ್ಲ. ಯಾತಕ್ಕೆ? ಅವ್ರು ಓದು ಬರೋದೇ ಬರೋದಿಲ್ಲ, ನಿಶ್ಚಿಂತೆ ಅವರು. ಅದು ಅಂದಂತಮಸ್ಸು ಇಲ್ಲ, ಮೋಕ್ಷ ಇಲ್ಲ, ಅಂದಂತಮಸ್ಸು ಇಲ್ಲ. ಆದರೆ ಅವ್ನು ಮೋಕ್ಷ ಸಿಗಬೇಕೋ ಓದಬೇಕು. ಆದರೆ ರಿಸ್ಕ್ ಏನಿದೆ, ಮತ್ತೆ ಅಂದಂತ ರಿಸ್ಕ್ ಇದೆ ಅವ್ರಿಗೆ. ಅಂದಂತಮಸ್ಸು ರಿಸ್ಕ್ ಇಲ್ಲ, ರಿಸ್ಕ್ ಇದೆ ಇವರಿಗೆ. ಸರಿಯಾಗಿ ಮಾಡಿದರೆ ಮೋಕ್ಷ, ತಪ್ಪಾಗಿ ಮಾಡಿದರೆ ಅಂದಂತಮಸ್ಸು. ಅದನ್ನು ಭಾರಿ ಹುಷಾರಾಗಿರಬೇಕು ಅಂತ ಅದನ್ನು ಹೇಳೋದಕ್ಕೆ ಕ್ಷುರಶ್ಚಧಾರ ನಿಶಿತಾ ದುರತ್ಯಯ. ಕತ್ತಿ ಅಲಿಗಿನ ಮೇಲೆ ನಡೆದ ಹಾಗೆ ಶಾಸ್ತ್ರದ ಸಾಧನೆ ಹೇಗೆ ಅಂದರೆ, ಕತ್ತಿ ಸ್ವಲ್ಪ ಜೋರಾಗಿ ಇದು ಮಾಡಿ ಕಾಲು ಹೊತ್ತಿದ್ರೆ ಕಟ್ಟಾಗ್ತದೆ, ಮೆಲ್ಲಗೊಂಡ್ರೆ ಪಾಟಿ ಹೊಡಿತಾರೆ. ಹೇಗೆ ಮಾಡ್ಬೇಕಂತ ದೊಂಬರಾಟ ಅಂತಾರಲ್ಲ ಹಾಗೆ ಹುಷಾರಾಗಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ತಾರಲ್ಲ ಹಾಗೆ ಹೋಗಬೇಕು. ಅದನ್ನೇ ಎಚ್ಚೆತ್ತು ಇರೋ ಕಂಡೆ ಮನವೇ ಅಂತ ಹೇಳಿ ಭಾರಿ ಕೇರ್ಫುಲ್ ಆಗಿರಬೇಕು ಅಂತ ಹೇಳಿದ್ರೆ. ಅದಕ್ಕೆ ಡ್ರೈವ್ ಮಾಡಬೇಕಾದ್ರೆ ಸರಿಯಾಗಿ ಡ್ರೈವ್ ಮಾಡಿ ನಾವು ಗುರಿ ಮುಟ್ತಾನೆ, ಹೆಚ್ಚು ಕಡಿಮೆ ಮಾಡಿ ಆಕ್ಸಿಡೆಂಟ್ ಆಗಿ ಸಿಂಪಲ್, ಅಲ್ಲೇ ಉತ್ತರ ಇದೆ. ಆದ್ದರಿಂದ ವೆಹಿಕಲ್ ಇರೋದು ಎಷ್ಟು ಒಳ್ಳೆಯದೋ ಅಷ್ಟೇ ಕೆಟ್ಟದ್ದು ಹೌದು. ಯಾಕೆ? ಸರಿಯಾಗಿ ಸ್ವಲ್ಪ ಎಚ್ಚರ ತಪ್ಪಿದ್ರು ಭಾರಿ ಡೇಂಜರ್. ನಡ್ಕೊಂಡು ಹೋಗಿ ಎಷ್ಟೇ ಬಿದ್ದರೂ ಕೂಡ ಏನಾಗುತ್ತೆ, ಕೈಕಾಲು ಮುರಿಬೋದೇ ಹೊರತು ಪ್ರಾಣ ಹೋಗೋ ಚಾನ್ಸ್ ಭಾರಿ ಕಡಿಮೆ. ಇಲ್ಲಿ ಪ್ರಾಣ ಉಳಿಯೋ ಚಾನ್ಸೇ ಭಾರಿ ಕಡಿಮೆ. ಅಕಾಮ್ಯ ಕೃತ್ಯೆ ತದಾ ನತು ಮುಖ್ಯಮಿತಿ ಭಾವ. ಸಾಧ್ಯನೇ ಇಲ್ಲ, ರಿಸ್ಕ್ ತಗೊಳ್ಳೇಬೇಕು, ಹುಷಾರಾಗಿರ್ಬೇಕು. ಅದಕ್ಕೆ ಎಚ್ಚೆತ್ತು ಇರೋ ಕಂಡೆ ಮನವೇ ಅಂತ ಹೇಳಿದ ಮಾತುಕ್ಕೆ ಅದೇ ಅರ್ಥ. ಅಕಾಮ್ಯ ಕೃತ್ಯೇತ್ ನತು ಮುಖ್ಯಮಿತ್ಯರ್ಥ. ಅಂದರೆ ಅರ್ಥ ಏನದಕ್ಕೆ? ಮುಖ್ಯಾರ್ಥ ಅಮೃತಕ್ಕೆ ಮೋಕ್ಷ ಅಂತ ಹೆಸರು. ಆ ಮುಖ್ಯಾರ್ಥ ಮಾಡಕ್ಕೆ ಬರೋದಿಲ್ಲ. ಏನಂತ ಅರ್ಥ ಮಾಡಬೇಕಲ್ಲಿ? ಅಮುಖ್ಯಾರ್ಥನೇ ಮಾಡಬೇಕು. ಅದು ಅಮೃತ ಅರ್ಥ ಏನು? ಕಿಂಚಿತ್ ಕಾಲೀನಂ ಸ್ವರ್ಗಾಖ್ಯಮೇವ. ಕಿಂಚಿತ್ ಕಾಲೀನ ಆಕ್ಚುಲಿ ಲಕ್ಷಾಂತರ ವರ್ಷ ಇರ್ತದೆ ಸ್ವರ್ಗ. ಅನಂತ ಕಂಪೇರ್ ಮಾಡಿದ್ರೆ ಏನಾಯ್ತದ? ಕಿಂಚಿತ್ತೆ ಆಗಿತ್ತು. ಅನಂತ ಕಂಪೇರ್ ಮಾಡಿದಾಗ ಚಿಂತಿತ್ತೆ. ಮನೆ ತುಂಬ ನೀರಿರ್ಬೋದು, ಸಮುದ್ರ ಕಂಪೇರ್ ಮಾಡಿದ್ರೆ ಏನದು? ಆಲ್ಮೋಸ್ಟ್ ನಿಲ್ಲಾದಾಗ ಆಗಿಬಿಡುತ್ತೆ. ಆದ್ದರಿಂದ ಅನಂತ ಕಾಲದಲ್ಲಿ ಸ್ವರ್ಗ ಸುಖಾದ ಲಕ್ಷಾಂತರ ವರ್ಷಗಳ ಲೆಕ್ಕಕ್ಕೆ ಬರೋದಿಲ್ಲ. ಲಕ್ಷಾಂತರ ವರ್ಷಕ್ಕೋಸ್ಕರ ಕೂಡ ಮೋಸ ಹೋಗ್ಬೇಡ್ರಿ ಅಂತ ಹೇಳಿದ್ರೆ ಇವರು ಕೆಲವೇ ವರ್ಷಗಳಿಗೆ ಮೋಸ ಮಾಡ್ತಾರೆ. ಕೆಲವೇ ವರ್ಷಗಳಿಗೆ, ಕೆಲವೇ ದಿವಸಗಳಿಗೆ ಮೋಸ. ಕೆಲವೇ ದಿವಸಗಳು ಯಾವನ್ನೋ ಕೊಲ್ತಾನೆ ರಾಜರನ್ನ, ಒಂದು ತಿಂಗಳಿಗೆ ಇನ್ನೊಬ್ಬನು ಕೊಲ್ತಾನೆ ಯಾರೋ ಒಬ್ಬರು. ಎಷ್ಟು ಪಾಪ ಕಟ್ಟಿಕೊಂಡ ಸುಖ ಸಿಕ್ಕಿದ್ದೆಲ್ಲ ಅದಿಲ್ಲೋ. ಆ ಒಂದು ತಿಂಗಳು ಸುಖವಾಗಿರ್ತಾನ? ಇಲ್ಲ. ಏನಿರುತ್ತೆ ಅವನಿಗೆ? ಟೆನ್ಷನ್ ಇದ್ದೇ ಇರುತ್ತೆ. ಆದ್ರಿಂದಾಗಿನೇ ಕಳ್ಳ ಕೊಲೆಗಾರಕನಿಗೆ ಶಿಕ್ಷೆ ಆಗೋದು ಯಾವಾಗಲೇ ಇರಬಹುದು. ಕೊಲೆ ಮಾಡಿದ ಗಡಿಗಿಂದಲೇ ಶುರುವಾಗಿರುತ್ತಾಗಲೇ ಶುರುವಾಗ್ಬಿಡ. ಆ ಹಿಂಸೆ, ಅದು ಮಾನಸಿಕ ಹಿಂಸೆ ಇನ್ನೂ ಡೇಂಜರಸ್. ಅದು ಅವ್ನು ಕುಗ್ಗಿ ಹೋಗ್ಬಿಟ್ಟಿರ್ತಾನಾಗಲೇ. ಅದು ಪಾಪ ಕಾರ್ಯ ಅನ್ನೋದು ಮುಂದೆ ಫಲ ಕೊಡೋದು ಎಷ್ಟು ನಿಶ್ಚಿತನೋ ಆಗಲೇ ಫಲ ಕೊಡಲಿಕ್ಕೆ ಏನಾಗಿರುತ್ತದೋ ಶುರು ಮಾಡಿಬಿಟ್ಟಿರುತ್ತೆ. ಅಕಾಮ್ಯ ಕೃತ್ಯೆ ತದಾ ಸೋಮಯಾಗಾದಿ ಅಕಾಮ್ಯ ಶುಭ ಕರ್ಮಣ ಜಾತೇನ ಇತಿ ಶೇಷಃ ಜ್ಞಾನೇನೈವ ಪರಂಪದಂ ಯಾತಿ ನತು ಸಾಕ್ಷಾದಿತ್ಯರ್ಥ. ಇನ್ನು ನಿಷಿದ್ಧ ಕೆಲಸ ಮಾಡ್ದ, ನಿಷ್ಕಾಮನೆಯ ಮಾಡ್ದ, ಏನು ಹೇಳ್ಬೇಕು ಅದಕ್ಕೆ? ನಿಷ್ಕಾಮನೆ ಬೇಕೇ ಇಲ್ಲ. ಏನು ನಿಷಿದ್ಧತ್ವನೇ ಸಾಕು. ಹಾಳು ಮಾಡ್ಲಿಕ್ಕೆ ಏನು ಸಾಕು ಅದಕ್ಕೆ? ನಿಷಿದ್ಧತ್ವನೇ ಸಾಕು. ಇವತ್ತು ವಿಷ ಗೊತ್ತಿಲ್ಲದೆ ಕುಡಿದು ಕೊಲ್ಲುತ್ತಾ ಇಲ್ಲ? ವಿಷ ಆತ್ಮಹತ್ಯೆ ಮಾಡ್ಕೋಬೇಕು ಅಂತ ತಗೊಂಡವ್ರನ್ನ ಕೊಲ್ಲುತ್ತೆ. ಅಷ್ಟೇ ಅಲ್ಲ, ಬದುಕಬೇಕು ಅಂತ ಇಷ್ಟ ಇದ್ರು ಕೂಡ ವಿಷ ತಗೊಂಡ್ರೆ ಏನು ಮಾಡುತ್ತೆ? ಅದು ಕೊಂದು ಹಾಕಿಬಿಡುತ್ತೆ. ನಿಷಿದ್ಧ ಕರ್ಮ ವಿಷ ಇದ್ದಾಗ. ಆದ್ದರಿಂದ ನಿಷ್ಕಾಮನೆಯ ನಿಷ್ಕರ್ಮ ಮಾಡ್ತೇನೆ ಅಂತ ಹೇಳಿದರೆ ನಿಷಿದ್ಧ ಕರ್ಮ ಮಾಡ್ತೇನೆ ಅಂದರೆ ತಪ್ಪೇ ಅದು. ಅದಕ್ಕೇನು ಮಾಡಬೇಕು? ಮೊದಲು ವಿಹಿತ ಕರ್ಮ ಆಗಿರಬೇಕು. ಅದನ್ನು ಏನು ಮಾಡಬೇಕು? ನಿಷ್ಕಾಮನೆಯಿಂದ ಮಾಡಬೇಕು. ಅದು ಯಾವಾಗ ಏನಾಗುತ್ತೆ? ಅದು ಜ್ಞಾನ ಕನ್ವರ್ಟ್ ಆಗುತ್ತೆ. ಅದರಿಂದ ಏನಾಗುತ್ತೆ? ಮೋಕ್ಷ ಸಿಗುತ್ತೆ. ಅದಕ್ಕೆ ಅಕಾಮ್ಯ ಕೃತ್ಯೆ ತದಾ ಸೋಮಯಾಗಾದಿ ಅಕಾಮ್ಯ ಶುಭ ಕರ್ಮಣ ಜಾತೇನ ಇತಿ ಶೇಷಃ ಜ್ಞಾನೇನೈವ ಪರಂ ಯಾತಿ ನತು ಸಾಕ್ಷಾದಿತ್ಯರ್ಥ. ಶುಭ ಕರ್ಮದಿಂದ ಸಾಕ್ಷಾತ್ ಮೋಕ್ಷ ಇಲ್ಲ, ಜ್ಞಾನದ್ವಾರ ಮೋಕ್ಷ. ಜ್ಞಾನದಿಂದ ಡೈರೆಕ್ಟ್ ಮೋಕ್ಷ. ಜ್ಞಾನದಿಂದ ಡೈರೆಕ್ಟ್. ಉಳಿದೆಲ್ಲ ಏನಾಗುತ್ತೆ? ಅದಕ್ಕೆ ಒಳ್ಳೆ ರೂಮು, ಒಳ್ಳೆ ಇದು, ಒಳ್ಳೆ ಪುಸ್ತಕ, ಒಳ್ಳೆ ಫ್ರೆಂಡ್ಸು ಎಲ್ಲ ಸರಿ, ಓದಕ್ಕೆ ಹೆಲ್ಪ್ ಆಯ್ತು ಅಷ್ಟೇ. ಅದು ಬರೀ ಅಟನ್ನೇ ತೋರಿಸಿ ಪಾಸ್ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಏನು ಮಾಡಬೇಕು ಅವನು? ಐ ಆಮ್ ಇನ್ ಎ ಗುಡ್ ಕಂಪನಿ, ಐ ಆಮ್ ಇನ್ ಎ ಗುಡ್ ಕಾಲೇಜ್ ಎಲ್ಲ ನೋಟ್ ಬರ್ಕೋದು ಏನು ಉಪಯೋಗ ಇಲ್ಲ. ಅದು ಎಲ್ಲಿ ಎಂಡ್ ಆಗಬೇಕಾದಿಷ್ಟು ಕೂಡ ಜ್ಞಾನದಲ್ಲಿ ಎಂಡಾದ್ರೆ ಮಾತ್ರ ಅದು ಉಪಯೋಗ ಬರುತ್ತೆ. ಅವೆಲ್ಲ ಹೆಲ್ಪ್ ಮಾಡುತ್ತೆ ಹೊರತು ಡೈರೆಕ್ಟ್ ಅಲ್ಲ. ಜ್ಞಾನ ಮಾತ್ರ ಏನದು? ಡೈರೆಕ್ಟ್. ಲೋಕದಲ್ಲೂ ಡೈರೆಕ್ಟ್ ಜ್ಞಾನನೇ, ಶಾಸ್ತ್ರದಲ್ಲೂ ಡೈರೆಕ್ಟ್ ಜ್ಞಾನನೇ.
ಅದು ಮುಂದೆ ಅಂಡರ್ಸ್ಟುಡ್. ಜ್ಞಾನ ಬಂದ್ರೆ ಪರಮಾತ್ಮ ಏನ್ ಮಾಡ್ತಾನೆ, ನಮ್ಮಲ್ಲಿ ಏನ್ ಕಾನ್ಸೆಪ್ಟ್ ಇದೆ ಸರಿಯಾಗಿ ಬರೆದ್ರೆ ಪಾಸ್ ಆಗೇ ಆಗುತ್ತೆ. ಯಾಕೆ ಒಳ್ಳೆ ಬೇಸ್ ವ್ಯಾಲ್ಯೂ ಮಾಡಬೇಕು, ಎಲ್ಲ ಕರೆಕ್ಟೇ. ಬಟ್ ಅದೆಲ್ಲ ಏನದು, ಅದು ಅಲ್ಲ, ಹಾಗೇ ಆಗುತ್ತೆ ಅಂತ ಅರ್ಥ. ಅನ್ಯಥಾ ಸಿದ್ಧ, ಸರಿಯಾಗಿ ಮಾಡಿದರೆ ಹಾಗೇ ಆಗುತ್ತೆ. ಅದೆಲ್ಲ ಕೇಳಿದ್ರೆ ಯಾರು ಮೇಷ್ಟ್ರು ಹುಡುಕಿ ಅವನು ಕಂಡು ಮಾತಾಡಿಸಿ ನೋಡ್ಕೊಂಡು ಸರಿಯಾಗಿ ಅಂತ ಅವೆಲ್ಲ ಹೇಳಬೇಕಾದ ಕಾರಣ ಇಲ್ಲ. ಯಾರದು ಗೊತ್ತಿಲ್ಲದೆ ಹೋದ್ರೆ ಏನಾಗುತ್ತದ, ಇನ್ನೂ ಒಳ್ಳೆಯದೇ. ಗೊತ್ತಿದ್ರು ರಿಸ್ಕ್, ಗೊತ್ತಿಲ್ಲದೆ ಹೋದ್ರೆ ಸೇಫ್. ಅದು ಅಷ್ಟರ ಮಟ್ಟಿಗೆ ಇರೋದ್ರಿಂದ ಅಲ್ಲಿ ಗೊತ್ತಿಲ್ಲದೇನೆ ನಮ್ಮ ಪೇಪರ್ ವ್ಯಾಲ್ಯೂ ಮಾಡೋರು ಯಾರೇ ಗೊತ್ತಿರೋದಿಲ್ಲ. ನಾವು ಪುಣ್ಯ ವ್ಯಾಲ್ಯೂ ಮಾಡೋರು ನಮಗೆ ಕಣ್ಣಿಗೆ ಕಾಣೋದಿಲ್ಲ. ಪುಣ್ಯ ವ್ಯಾಲ್ಯೂ ಮಾಡೋರು ಕಣ್ಣಿಗೆ ಕಾಣೋದಿಲ್ಲ, ಪೇಪರ್ ವ್ಯಾಲ್ಯೂ ಮಾಡೋರು ಕಣ್ಣಿಗೆ ಕಾಣೋದಿಲ್ಲ. ಪುಣ್ಯದ ಫಲ ಕಾಣುತ್ತೆ, ವ್ಯಾಲ್ಯೂಯೇಷನ್ ಫಲ ಕಾಣುತ್ತೆ, ಫಸ್ಟ್ ಕ್ಲಾಸ್ ಅವೆಲ್ಲ ಕೂಡ. ಆದರೆ ಆ ವ್ಯಕ್ತಿ ಹಾಗೆ ಕಾಣೋದಿಲ್ಲೋ ಹಾಗೆ ಪರಮಾತ್ಮ ಕಣ್ಣಿಗೆ ಕಾಣದೆ ಏನು ಮಾಡ್ತಾನೆ, ಫಲ ಕೊಡ್ತಾನೆ. ಆದರೆ ಬೇರೆ ಫಲ ಯಾವುದು ಕೊಡಬೇಕಾದ್ರೂ ಕಣ್ಣಿಗೆ ಕಾಣೋದಿಲ್ಲ. ಮೋಕ್ಷ ಕೊಡಬೇಕಾದ್ರೂ ಮಾತ್ರ ಕಣ್ಣಿಗೆ ಕಂಡೇ ಕೊಡ್ತಾನೆ. ಅದು ಭಾರಿ ವಿಶೇಷ. ಅದಕ್ಕೇನೆ ಯಾತಕ್ಕೆ ನಾವು ಬೇರೆ ಫಲಗಳು ದೊಡ್ಡದಲ್ಲ ಅಂದರೆ ಡೈರೆಕ್ಟ್ ಕೊಡೋದಲ್ಲ ಅದು. ಇವತ್ತು ಮಠಕ್ಕೆ ಹೋದಾಗ ಅನ್ನಾಗಿನ ಯಾರಾಗ್ತದೆ, ತೀರ್ಥ ಕೊಡ್ಬೇಕಾದ್ರೆ ಮುಖ್ಯಸ್ಥರ ಕೊಡಬೇಕು. ತೀರ್ಥ ಮಂತ್ರಾಕ್ಷತೆ ಮುಖ್ಯಸ್ಥರು ಕೊಡ್ತಾರೆ, ಉಳಿದೆಲ್ಲ ಯಾರ್ಯಾರೋ ಕೊಡ್ಬೋದು. ಅದೇ ರೀತಿಯೇ ಅದು ಅತ್ಯಂತ ಮುಖ್ಯ. ಅಲ್ಲಿಗೆ ಹೋದ್ರೆ ಊಟ ಆಗಲಿಲ್ಲ ಪರವಾಗಿಲ್ಲ, ಮಂತ್ರಾಕ್ಷ ಸಿಕ್ತು ಹೋಗೋದು ಸಾರ್ಥಕ. ಊಟ ಆಯ್ತು, ಮಂತ್ರಾಕ್ಷ ಸಿಗ್ಲಿಲ್ಲ ಏನು ಮಾಡಿದ್ರೆ ಇನ್ನೂ ಮಂತ್ರಾಕ್ಷ ಆಗಿಲ್ಲ ಅಂತ ಕೂತಿರ್ತಾರೆ. ಅದು ಮಂತ್ರಾಕ್ಷ ಇಷ್ಟದ್ದೇನು ಕೊಡೋದಿಲ್ಲ, ಇಷ್ಟೇ ಕೊಡೋದು. ಆದರೆ ಏನದು ಅನುಗ್ರಹ. ಅದಕ್ಕೆ ಸಾಕ್ಷಾತ್ ಕೊಡೋದು ಪರಮಾತ್ಮ ಅಪರೋಕ್ಷ ಜ್ಞಾನ. ಆದ್ದರಿಂದ ಅದು ಭಾರಿ ಮಹತ್ವ ಇದೆ. ನ ಸಾಕ್ಷಾದಿತ್ಯರ್ಥ ಸಾಕ್ಷಾದೇವ ಗತೋ ನ ಇತ್ಯತೋಪಿ ಜ್ಞಾನೇನ ಇತಿ ಯಥೋ ಜ್ಞಾನೇನೈವ ಪರಂಪದಂ ಯಾತಿ ನತು ಅನ್ನೇನ ಅತ ಇತಿ ಯೋಜ್ಯಂ. ಜ್ಞಾನದಿಂದನೇ ಪರಮಪರ. ಅದು ಹೇಳಿದ್ದ ಅಂಡರ್ಸ್ಟುಡ್. ಪರಮಾತ್ಮ ಜ್ಞಾನ ಇದ್ರೆ ಏನು ಮಾಡ್ತಾ ಅಂತ ಹೇಳ್ಬಿಟ್ಟಿದ್ದಾನೆ. ಏನಂತ, ಜ್ಞಾನಿ ಪ್ರಿಯತಮಃ, ನನಗೆ ತೇಷಾಂ ಜ್ಞಾನಿ ನಿತ್ಯಯುಕ್ತ ಪ್ರಿಯತಮಃ ಹೀಗೆಲ್ಲ ಹೇಳಿದ್ರಿಂದ ಆತ್ಮೈವೇತಿ, ನಾನೇ ಇದ್ದಷ್ಟು ಪ್ರೀತಿ ಮಾಡ್ತೇನೆ. ಅದು ಹೇಳಿರೋದನ್ನ ಮತ್ತೇನು ಮಾಡಬೇಕಾಗಿಲ್ಲ, ಸರಿಯಾಗಿ ಉತ್ತರ ಕೊಟ್ಟರೆ ಗುಡ್ ಅಂತ ಅಂದೇ ಅಂತಾರೆ, ಗ್ಯಾರಂಟಿ. ಹೊತ್ತಾನೆ. ಯಾಕೆ ಸರಿಯಾದ ಉತ್ತರಕ್ಕೆ ಆ ಶಕ್ತಿ ಇದೆ ಎಂಬುದು ಎಷ್ಟು ಮುಖ್ಯನೋ ಆ ರೀತಿ ಅನುಗ್ರಹ ಮಾಡೋದು ಅವ್ರ ದೊಡ್ಡ ಗುಣ ಆಗಿರುತ್ತೆ. ಸಾಮಾನ್ಯ ವ್ಯಕ್ತಿಗಳೇ ಒಳ್ಳೆ ಕೆಲಸ ಮಾಡಿದಾಗ ಅಪ್ರಿಷಿಯೇಟ್ ಮಾಡ್ತಾರೆ. ಇನ್ನು ದೇವರು ನಿರ್ದೋಷ ಗುಣಪೂರ್ಣನಾದ್ದರಿಂದ ಬೈ ಚಾನ್ಸ್ ಯಾರು ತಪ್ಪು ಮಾಡ್ತಾನೋ ಇಲ್ಲ. ಗುಣಪೂರ್ಣನಲ್ಲದೆ ಭಾರಿ ಗುಣ ಇದೆ, ಸ್ವಲ್ಪ ದೋಷ ಇದ್ರೆ ಏನು ಮಾಡ್ಬೋದಾಗಿತ್ತು, ನಮಗೊಂದು ರಿಸ್ಕ್ ಇರೋದು ಅಕಸ್ಮಾತ್ ಕೈ ಕೊಟ್ಟರೆ ಅಂತೇಳಿ. ಹೆಸರೇ ಇಲ್ಲ. ಗುಣಪೂರ್ಣತ್ವ 100%, ದೋಷ ದೂರತ್ವ 100%. ಆದ್ದರಿಂದ ನಿಮಗೆ ಅನ್ಯಾಯ ಆಗೋ ಚಾನ್ಸೇ ಇಲ್ಲ. ಆದ್ದರಿಂದ ಯಥಾರ್ಥ ಜ್ಞಾನ ಬಂದರೆ ಏನಾಯ್ತು, ಅಲ್ಲಿಗೆ ಅನುಗ್ರಹ ಅನ್ನೋದು ಅಶ್ಯೂರ್ಡ್ ಅಂತ. ಅನುಗ್ರಹ ಅಶ್ಯೂರ್ಡ್. ಹೌದು, ಎಲ್ಲೆಲ್ಲಿ ಜ್ಞಾನ ಅಂತಾರೋ ಅಪರೋಕ್ಷ ಜ್ಞಾನಕ್ಕೆ ಜ್ಞಾನ. ಇದು ಜ್ಞಾನ ಅಂತ ಕರೆಯೋದೇ ಇಲ್ಲ. ಹೌದು ಹೌದು ಹೌದು. ಅದರಿಂದ ಜ್ಞಾನ, ಭಕ್ತಿ, ಅನುಗ್ರಹ ಎಲ್ಲ ಏನದು ಟ್ರಿಪಲ್ ಫಾರಮ್ ಅಷ್ಟೇ. ಈ ಸೈಡಿಂದ ಭಕ್ತಿ ಗೊತ್ತಾಯ್ತಾ, ಅದಕ್ಕೆ ಕಾರಣ ಜ್ಞಾನ. ಆ ಸೈಡಿಂದ ಅನುಗ್ರಹ, ಅದಕ್ಕೆ ಕಾರಣ ಭಕ್ತಿ. ಮತ್ತೆ ಹೀಗಾಗಿ 3 ಲಿಂಕ್ಡ್ ಆದ್ದರಿಂದ ಮತ್ತೆ ಬೇರೆ ಹೇಳೋ ಕಾರಣ ಇಲ್ಲ. ಯಥೋ ಜ್ಞಾನೇನೈವ ಪರಂಪದಂ ಯಾತಿ ನತು ಅನ್ನೆ. ಇದೆಲ್ಲ ನಿಮ್ಗೆ ಅರ್ಥ ಆಗ್ತಾ ಹೋದಂತೆ ಮನುಷ್ಯ ಏನು ಮಾಡ್ತಾನಾಗ ಹೆಚ್ಚು ಜ್ಞಾನ ಕಾರ್ಯ ಕಡಿಮೆ ಮಾಡ್ತೀವಿ. ಅದು ಏನಾಗಿದೆ, ಜ್ಞಾನ ಒಂದು ಕ್ಯಾಶುವಲ್ ಆಗೋಗ್ಬಿಟ್ಟಿದೆ ಹೆಚ್ಚು ಕಡೆ. ತೀರ್ಥಯಾತ್ರೆ ತಪ್ಪದೆ ಮಾಡಬೇಕು, ಅದೆಲ್ಲ ಮಾಡಬೇಕು. ಜ್ಞಾನ ಮಾತ್ರ ಆದಾಗ ಮಾಡೋದು ಬಿಟ್ರೆ ಉಳಿದೋಯ್ತು ಕೆಲಸ. ಅದೇನದು ಇಂಪಾರ್ಟೆಂಟ್. ಅದು ಯಾವ ಕಾಲಕ್ಕೂ ಬಿಡಕ್ಕೆ ಸಾಧ್ಯ ಇಲ್ಲ. ಅಷ್ಟರ ಮಟ್ಟಿಗೆ ಅದು ಮಹತ್ವ ನಮಗೆ ಅದೇ ಗೊತ್ತಿಲ್ಲ ಎಂಬುದೇ ಆಶ್ಚರ್ಯ. ಗೊತ್ತಿದ್ರೆ ಯಾರು ಏನು ಮಾಡ್ತಿರಲಿಲ್ಲ, ಬಿಡ್ತಿರಲಿಲ್ಲ. ತುಂಬ ಜನಕ್ಕೆ ಅದು ಆಪ್ಷನಲ್ ಮರಿತಿ ಹೇಳ್ಬಿಟ್ಟಿದ್ದಾರೆ. ಅದು ನಮ್ಮನ್ನು ಸೇವೆ ಮಾಡ್ಕೊಂಡಿರಿ ಮುಕ್ತಿ ಹೋಗ್ತೀರಿ ಅಂತ ಹೇಳ್ಬಿಡ್ತಾರೆ. ತಪ್ಪದು. ಜ್ಞಾನ ಹೊಂದಲೇಬೇಕು ಅಂತ ಹೇಳಬೇಕಾದ್ರೆ ಇತಿ ಯೋಜ್ಯಂ ತವೇವಂ ಇವತ್ತು ಇದು ಕಂಪಲ್ಸರಿ ಕ್ವಶನ್ ಅಂತ ಹೇಳದೆ ಹೋದರೆ ಹುಡುಗ ಮಿಸ್ಗೈಡ್ ಮಾಡಿದಾಗತ್ತೆ. ಅಲ್ಲೇ ಎಷ್ಟು ಮೋಸ್ಟ್ ಇಂಪಾರ್ಟೆಂಟ್ ಇದು, ಓದಲೇಬೇಕು ಆ ರೀತಿ ಹಾಕಿರ್ತಾರೆ. ಆನ್ಸರ್ ನಂಬರ್ ಕ್ವಶನ್ ನಂಬರ್ 10 ಅಂಡ್ ಎನಿ ಅದರ್ 5 ಔಟ್ ಆಫ್ 9 ಅಂತ ಕೇಳಿದರೆ ಅದು 10 ಹೇಗೆ ಆನ್ಸರ್ ಮಾಡಲೇಬೇಕು. ಹಾಗೆ ಬೇರೆ ಏನಾದ್ರು ಮಾಡೋದು, ಜ್ಞಾನ ಮಾತ್ರ ಕಂಪಲ್ಸರಿ ಅಂತ ಹೇಳ್ಬಿಟ್ರೆ ಏನಾಗ್ತಿತ್ತಾಗ ಎಲ್ಲ ಜ್ಞಾನಕ್ಕೆ ಒತ್ತು ಕೊಡ್ತೀವಿ. ಅದು ಬಿಟ್ಟೋಗ್ಬಿಟ್ಟಿದೆ ಪೂರ್ತಿ. ಜ್ಞಾನ ಅಂಬೋದು ಅಲ್ಲೇ ಅಲ್ಲ, ಬೇಕೇ ಇಲ್ಲ, ಯಾರೋ ತಿಳ್ಕೊಂಡ್ರೆ ಸಾಕು ಅಂತ ಆಗ್ಬಿಟ್ಟಿದೆ. ತಪ್ಪದು. ತಮೇವಂ ವಿದ್ವಾನ್ ಅಮೃತ ಭವತಿ ನಾಣ್ಯ ಪಂಥ ಅಯನಾಯ ವಿದ್ಯತೆ ಯಥೋ ಜ್ಞಾನೇನೈವ ಪರಂಪದಂ ಯಾತಿ ನತು ಅನ್ನೇನ ಅತೈತಿ ಯೋಚ್ಯಂ. ಆದ್ದರಿಂದನೇ ಬೇರೆದ್ರ ಮೇಲೆ ವೈರಾಗ್ಯ ಹೊಂದಿ ಜ್ಞಾನಕ್ಕಷ್ಟೇ ಪ್ರಯತ್ನ ಪಡಬೇಕು. ಯಾವುದು ಉಪಯೋಗಕ್ಕೆ ಬರೋದಿಲ್ಲ ಅದು ಬಿಟ್ಬಿಡ್ಬೇಕು. ಅದಕ್ಕೆ ಕೇಳಿಲ್ಲ. ಯಾಜ್ಞವಲ್ಕ್ಯರು ಇಬ್ಬರು ಹೆಂಡಂದಿರು ಆಸ್ತಿ ವಿಭಾಗ ಮಾಡಿಬಿಟ್ರು. ಮೈತ್ರೇಯಿ ಕಾತ್ಯಾಯನಿಗೆ ನಾನು ಸನ್ಯಾಸ ತಗೋತೀನಿ ಅಂತ ಹೇಳಿದ್ರು. ತಕ್ಷಣ ಕಾತ್ಯಾಯನಿ ಒಪ್ಕೊಂಡ್ಬಿಟ್ಲು ಪಾಪ ಎರಡನೇ ಹೆಂಡತಿ. ಇವಳು ಕೇಳಿದ್ಲು, ಇದರಿಂದ ಮೋಕ್ಷ ಆಗತ್ತಾ ಅಂತ ಕೇಳಿದ್ರು. ಇಲ್ಲ ಅಂದರೆ ತಕ್ಷಣ ಉತ್ತರ ಕೊಟ್ಟರು. ಏನಹಂ ಅಮೃತಾನಸ್ಯಾಂ ಕಿಮಹಂ ತೇನ ಕುರ್ಯಾಂ. ಮೋಕ್ಷ ಸಿಗದವ್ರು ತಗೊಂಡು ಅದನ್ನೇನು ಮಾಡಲಿ, ನನಗೆ ಅದು ಬೇಕಾಗಿಲ್ಲ, ಮೋಕ್ಷಕ್ಕೆ ದಾರಿ ತೋರಿಸಿ ಅಂತ ಕೇಳ್ತಾರೆ. ಎಷ್ಟು ಇಂಪಾರ್ಟೆಂಟ್.
ಅದು ಮೋಕ್ಷಕ್ಕೆ ಉಪಯೋಗ ಆಗೋದಿಲ್ಲ ಅಂದಮೇಲೆ ಏನು ಉಪಯೋಗ? ಇದು ಎಕ್ಸಾಮಿಗೆ ಬರೋದಿಲ್ಲ ಅಂದ್ರೆ ಓದಿ ಏನು ಉಪಯೋಗ? ಅದನ್ನ ಅರ್ಥ ಮಾಡಿಕೊಂಡ್ರೆ ಮೈತ್ರೇಯಿ ಎಷ್ಟು ಚೆನ್ನಾಗಿ ತೋರಿಸ್ತಾಳೆ. ಆ ಮಾತಿನ ಅರ್ಥ ಮಾಡಿಕೊಂಡ್ರೆ ಪ್ರತಿಯೊಬ್ಬರು ಕೂಡ ಆ ಯಾಂಗದಲ್ಲಿ ಯೋಚನೆ ಮಾಡಿದರೆ ಜ್ಞಾನ ಕಾರ್ಯಕ್ಕೆ ಏನು ಸಿಗುತ್ತಾಗ ಪ್ರಯಾರಿಟಿ ಕೊಟ್ಟೇ ಕೊಡ್ತಾರೆ. ಅದು ಹೋಗ್ಬಿಟ್ಟಿದೆ ಅವರು. ಜ್ಞಾನೇನೈವ ಪರಂ ಪದಂ ಇತ್ಯಸ್ಯ ಅತ್ರೈವ ವಾಚ್ಯತ್ವೇಪಿ ಜ್ಞಾನಫಲಯೋ ಸರ್ವಾತಿಶಯದ್ಯೋತನಾಯ ಅಂತೆ ಭಾಷಣಂ. ಆಚಾರ್ಯ 4 ಮಾತಿಟ್ಟಿದ್ದಾರೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಮಿಥ್ಯಾಜ್ಞಾನೇನ ಚ ತಮಃ ಜ್ಞಾನೇನೈವ ಪರಂ ಪದಂ ಇತಿ ವಾಚ್ಯತ್ವೇ ಜ್ಞಾನಫಲಯು ಸರ್ವಾತಿಶಯದ್ಯೋತನಾಯ ಅಂತೆ ಭಾಷಣಂ. 4ನೇದನ್ನು ಯಾತಕ್ಕೆ ಹೇಳಿದ್ರು? ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳೋದಕ್ಕೆ ಹೇಳ್ತಾರೆ. ಯಾವಾಗಲೂ ಅಷ್ಟೇ ಇಂಪಾರ್ಟೆಂಟ್ ಪಾಯಿಂಟ್ ಯಾವಾಗ ಹೇಳ್ತಾರೆ? ಕೊನೆಯೇ ಹೇಳ್ತಾರೆ. ಅದು ತುಂಬ ಎಫೆಕ್ಟಿವ್ ಆಗಿರೋದು. ಅದಕ್ಕೆ ಜ್ಞಾನೇನೈವ ಪರಂಪದಂ. ಅದಕ್ಕೆ ಅನೇಕ ಅರ್ಥ. ಜ್ಞಾನದಿಂದನೇ ಮೋಕ್ಷ, ಜ್ಞಾನದಿಂದ ಮೋಕ್ಷ ಆಗೇ ಆಗುತ್ತೆ. ಇನ್ನೊಂದು ಅರ್ಥ ಮತ್ತೆ ಜ್ಞಾನೇನ ಪರಂಪದಂ ಭವತ್ತೇವ, ಜ್ಞಾನೇನೈವ ಪರಂಪದಂ, ಜ್ಞಾನೇನ ಪರಂಪದಂ ಭವತ್ತೇವ ಇನ್ನೊಂದು ಅರ್ಥ. ಅದು ಮಿಸ್ ಆಗಲು ಸಾಧ್ಯತೆಯೇ ಇಲ್ಲ. ಜ್ಞಾನೇನೈವ ಪರಂಪದಂ ಇತ್ಯಸ್ಯ ಅತ್ರೈವ ವಾಚ್ಯತ್ವೇಪಿ ಜ್ಞಾನಫಲಯೋ ಸರ್ವಾತಿಶಯದ್ಯೋತನಾಯ ಅಂತೆ ಭಾಷಣಂ. ಅಂತೆ ಅದಕ್ಕೆ ಉಪಸಂಹಾರ ಪ್ರಬಲ ಅಂತೀವಲ್ಲ, ಅದೇ ಉಪಕ್ರಮ ಬಿಗಿನಿಂಗ್, ಉಪಸಂಹಾರ ಕನ್ಕ್ಲೂಷನ್, ಅದೇ ಎಂಡ್. ಆದ್ದರಿಂದ ಕೊನೆಯೇ ಹೇಳಿದರು. ಇತ್ಯತ್ರ ಇತ್ಯಸ್ಯ ಅತ್ರೈವ ವಾಚ್ಯತ್ವೇಪಿ ಜ್ಞಾನಫಲಯೋ ಸರ್ವಾತಿಶಯದ್ಯೋತನಾಯ ಅಂತೆ ಭಾಷಣಂ. ಎಲ್ಲ ಯಾವುದೋ ಒಂದು ಸ್ಪೋರ್ಟ್ಸ್ ಎಲ್ಲ ದೊಡ್ಡ ಫಂಕ್ಷನ್ ಹಾಕೊಂಡಿರ್ತಾರೆ. ಅಷ್ಟೊತ್ತಿಗೆ ಏನಾಗುತ್ತೆ? ಎಕ್ಸಾಮಿನೇಷನ್ ಪ್ರಿಪೋರ್ಡ್ ಅಂತ ಅನೌನ್ಸ್ ಮಾಡಿಬಿಡ್ತಾರೆ. ಏನು ಮಾಡ್ತಾರಾಗ? ಇದೆಲ್ಲ ಕ್ಯಾನ್ಸಲ್ ಮಾಡ್ಬಿಟ್ಟು ಓದಕ್ಕೆ ಬಿಟ್ಬಿಡ್ತಾರೆ. ಯಾರು ಮಾಡ್ತಾರೆ? ಇದನ್ನ ಮಾಡೋಣ ಅದನ್ನ ಕ್ಯಾನ್ಸಲ್ ಮಾಡೋಣ ಅಂತ ಹೇಳೋದಿಲ್ಲ. ಅದಕ್ಕೆ ಈ ಪರ್ಪಸ್ ಎಲ್ಲ ಇರೋದೇ ಎಕ್ಸಾಮ್ಗೆ ಗೊತ್ತಾಗದಾದ್ರೆ ಇವೆಲ್ಲ ಕೂಡ ಏನಲ್ಲಿಗೆ ಓದೋಯ್ತು, ಇಮ್ಮಿಡಿಯೇಟ್ ಕ್ಯಾನ್ಸಲ್ ಮಾಡಾಕ್ತಾರೆ. ಅದನ್ನ ಅರ್ಥ ಮಾಡಿಕೊಂಡ್ರೆ ನಮ್ಮಲ್ಲಿ ಹಾಗಲ್ಲ. ಊಟ ಆದರೆ ಪಾಠ ಕ್ಯಾನ್ಸಲ್ ಆಗುತ್ತೆ ಅಷ್ಟೇ ಹೊರತು ಪಾಠಕ್ಕೋಸ್ಕರ ಊಟ ಕ್ಯಾನ್ಸಲ್ ಆಗೋದಿಲ್ಲ. ಊಟ ಪಾಠ ಲೋಕದಲ್ಲಿ ಇಂಪಾರ್ಟೆಂಟ್. ಅದು ಜ್ಞಾನೇನೈವ ಪರಂಪದಂ ಇತ್ಯಸ್ಯ ಅತ್ರೈವ ವಾಚ್ಯತ್ವೇಪಿ ಜ್ಞಾನಫಲಯೋ ಸರ್ವಾತಿಶಯದ್ಯೋತನಾಯ ಅಂತೆ ಭಾಷಣಂ. ಜ್ಞಾನನೂ ದೊಡ್ಡದು, ಜ್ಞಾನದ ಫಲ ಏನೋ ಜ್ಞಾನೇ ಪರಂಪದಂ. ಜ್ಞಾನನೂ ಕೊನೆಗೆ ಹೇಳಿದ್ರು ಅದು ಏನದು ಸಾಧನ, ಫಲನೂ ಆಮೇಲೆ ಹೇಳಿದ್ರು ಅದು ಕೊನೆ ಅತಿ ಮುಖ್ಯ. ಆದ್ದರಿಂದ ಮೋಕ್ಷ ಅತಿ ಮುಖ್ಯ ಕೊನೆಗೆ ಹೇಳಿದರು, ಸಾಧನ ಜ್ಞಾನ ಅತಿ ಮುಖ್ಯ ಅದನ್ನು ಕೊನೆಗೆ ಹೇಳಿದರು. ಜ್ಞಾನೇನೈವ ಪರಂಪದಂ ಎರಡಿದೆ, ಜ್ಞಾನದಿಂದನೇ ಒಂದು, ಪರಮ ಪದವಿ ಒಂದು. ಅದು ಹೇಳ್ಬೇಕಾದ್ರೆ ಹೇಳ್ತಾರೆ ನೋಡಿ, ಅಂತೆ ಭಾಷಣಂ ಜ್ಞಾನ ಫಲಯೋ, ಜ್ಞಾನ ಅದರ ಫಲ ದ್ವಿವಚನ, ಜ್ಞಾನಂಚ ಫಲಂಚ ಅಂಥೇಳಿ ತಯೋ ಜ್ಞಾನಫಲಯೋ ಇತಿ ಭಾಷಣಂ. ನನು ಅಥಾಪಿ ಕೃತಸ್ಯ ಕರ್ಮಣಃ ಸ್ವರ್ಗಾದೌ ಭೋಗೇನ ನಿಶೇಷಕರಣಾತ್ ಕರ್ಮಣ ಬದ್ಧತೆ ಜಂತುಃ ಇತ್ಯಾದೇಃ ಕರ್ಮ ನಿಬಂಧನಸ್ಯ ಬಂಧಸ್ಯ ಕರ್ಮಾಭಾವೇ ಸ್ಥಿತ್ಯಯೋಗಾತ್ ಕಿಂ ವೈರಾಗ್ಯೇನ ಇತ್ಯತಃ ಪ್ರಾಪ್ತಂ ಕೃತಾತ್ತೇ ಅನುಶಯವಾನ್ ದೃಷ್ಟಸ್ಮೃತಿಭ್ಯಾಮಿತಿ ತಸ್ಯಾಪ್ಯರ್ಥಃ ಶುಭೇನ ಕರ್ಮಣ ಸ್ವರ್ಗಮಿತಿ. ನನು ಅಥಾಪಿ ಕೃತಸ್ಯ ಕರ್ಮಣಃ ಸ್ವರ್ಗಾದೌ ಭೋಗೇನ ನಿಶೇಷಕರಣಾತ್ ಕರ್ಮಣ ಬದ್ಧತೆ ಜಂತುಃ ಇತ್ಯಾದೇಃ ಕರ್ಮ ನಿಬಂಧನಸ್ಯ ಬಂಧಸ್ಯ ಕರ್ಮಾಭಾವೇ ಸ್ಥಿತ್ಯಯೋಗಾತ್ ಕಿಂ ವೈರಾಗ್ಯೇಣ ಇತ್ಯತಃ ಪ್ರಾಪ್ತಂ ಕೃತಾತ್ತೇ ಅನುಶಯವಾನ್. ಆಗ ಹೇಳಿದ ನೋಡಿ, ಮೋಕ್ಷಕ್ಕೆ ಇನ್ನೊಂದು ಅರ್ಥ ಇದೆ. ಸಕಲ ಕರ್ಮಗಳು ಬಿಡುಗಡೆ ಹೊಂದೋದೇನೋ ಮೋಕ್ಷ. ಎಲ್ಲ ಕರ್ಮಕ್ಷಯ ಆಗಿಬಿಡಬೇಕು, ಮೋಕ್ಷ ಅಂತ ಕರೀತಾರೆ. ಹೌದಲ್ಲೋ? ನಾವು ಒಳ್ಳೆ ಕರ್ಮ ಮಾಡಿದ್ವಿ, ಸ್ವರ್ಗಕ್ಕೆ ಹೋದ್ವಿ. ನಿಮ್ಮ ಪ್ರಕಾರ ಏನದು? ಕ್ಷೀಣೆ ಪುಣ್ಯ ಮತ್ತೆ ಲೋಕಂ ವಿಸರ್ಜಿ. ಹೌದಲ್ಲೋ? ಪುಣ್ಯ ಎಲ್ಲ ಹೋಯ್ತು, ಪುಣ್ಯ ಮಾಡಿದ್ವಿ, ಪುಣ್ಯ ಹೋಯ್ತು. ಸೊ ಪುಣ್ಯ ಕರ್ಮ ಹೋಯ್ತು. ಸೊ ಮೋಕ್ಷ ಸಿಗ್ತಲ್ಲ ಅಂತ ಕೇಳಿದರೆ ಇಲ್ಲ. ಅರ್ಥ ಆಯ್ತಾ? ಈ ರೀತಿ ಯಾವ ಪುಣ್ಯ ಕಾರ್ಯವೂ ಕೂಡ ಪೂರ್ಣ ಕರ್ಮ ಏನು ನಾಶ ಮಾಡೋದಿಲ್ಲ, ಕರ್ಮಕ್ಷಯ ಪೂರ್ತಿ ಮಾಡೋಕ್ಕೆ ಸಾಧ್ಯ ಇಲ್ಲ. ಎಷ್ಟು ಮಾಡಬಹುದು? ಏನೋ ತೀರ್ಥಯಾತ್ರೆ ಮಾಡಿದ್ರೆ ಕೆಲವು ಪಾಪ ಇತ್ತು ಹೋಯ್ತು, ಇನ್ನು ಎಷ್ಟೋ ಪೆಂಡಿಂಗ್ ಇದೆ, ಅದೆಲ್ಲ ಹೋಗಲಿಲ್ಲ. ಯಾವ್ದು ಹೋಯ್ತು? ಅದಕ್ಕೆ ಹೋಗೋದು ಮಾತ್ರ ಹೋಯ್ತು ಹೊರತು ಪೂರ್ತಿ ಹೋಗಲಿಲ್ಲ. ಜ್ಞಾನದಿಂದ ಮಾತ್ರ ಏನಾಗುತ್ತೆ? ಪೂರ್ತಿ ಹೋಗ್ಬಿಡುತ್ತೆ. ಅರ್ಥ ಆಯ್ತಾ? ಜ್ಞಾನದಿಂದ ಪೂರ್ತಿ ಹೋಗೋ ಹಾಗೆ ಕರ್ಮಕ್ಷಯ ಪಾದ ಮುಂದೆ 4ನೇ ಅಧ್ಯಾಯದ ಮೊದಲನೇ ಪಾದ ಯಾವುದು? ಕರ್ಮಕ್ಷಯ ಇಜುಕೊಟ್ಟು ಮೋಕ್ಷ. ಕರ್ಮಕ್ಷಯ ಆಗೋದು ಯಾವುದರಿಂದ? ಅಪರೋಕ್ಷ ಜ್ಞಾನದಿಂದ. ಆದ್ದರಿಂದ ಆ ರೀತಿ ಪುಣ್ಯಕ್ಕೆ ಎಷ್ಟು ಪುಣ್ಯಕರ್ಮ ಮಾಡಿದ್ರೂ ಸಾಧ್ಯ ಇಲ್ಲ ಹೋಗ್ಲಿಕ್ಕೆ. ಎಷ್ಟು ಪುಣ್ಯಕರ್ಮ ಮಾಡಿದ್ರು ಕೂಡ ಎಲ್ಲ ಕರ್ಮ ಕಳ್ಕೊಳ್ಳೋ ಸಾಧ್ಯತೆ ಇಲ್ವೇ ಇಲ್ಲ. ಆದರೆ ಜ್ಞಾನಕ್ಕೆ ಮಾತ್ರ ಎಷ್ಟು ಶಕ್ತಿ ಇದೆ ಅಂದರೆ, ಸಂಚಿತ ಪಾಪ ಎಷ್ಟಿರ್ಬೋದು, ಸಂಚಿತ ಕರ್ಮಗಳು ಎಷ್ಟು ಜನ್ಮದ್ದದು ಒಂದು ಸರ್ತಿಗೆ ಬ್ಲಾಸ್ಟ್ ಆಗುತ್ತೆ. ಅಷ್ಟು ಶಕ್ತಿ ಜ್ಞಾನಕ್ಕಿರೋದ್ರಿಂದ ಎಂದು ಯಾವುದಕ್ಕೆ ಪ್ರಯತ್ನ ಪಡಬೇಕು? ಜ್ಞಾನಕ್ಕೇ ಪ್ರಯತ್ನ ಪಡಬೇಕು. ಅದೇ ಹೇಳಿದ್ರಲ್ಲ, ಸಹಾಯ ಆಗತ್ತೆ ಅಂತ ಹೇಳಿದ್ರಿಂದ ಅಲ್ಟಿಮೇಟ್ ಅಲ್ಲ ಅಂತ ಆಯ್ತಲ್ಲ.
ಆದ್ದರಿಂದ ಅಲ್ಟಿಮೇಟ್ ಆಗಿದ್ದನ್ನು ಉಪಯೋಗ ಇಟ್ಕೋಬೇಕು ಅವ್ರದ್ದು ಬೇರೆ ಅಲ್ಲ. ನಾನು ಅಥಾಪಿ ಕೃತಸ್ಯ ಕರ್ಮಣಃ ಸ್ವರ್ಗಾದೌ ಭೋಗೇನ ನಿಶೇಷಕರಣ. ಅವನ ವಾದ ಏನಂದ್ರೆ ಸ್ವರ್ಗಾದೌ ಭೋಗೇನ ನಿಶೇಷಕರಣ, ನಿಶೇಷ ಏನು ಉಳಿಯೋದೇ ಇಲ್ಲ. ಕ್ಷೀಣೆ ಪುಣ್ಯ ನೀವೇ ಹೇಳಿಬಿಟ್ರಲ್ಲ, ಏನು ಉಳಿಯೋದಿಲ್ಲ. ಅದರಿಂದ ಕರ್ಮಕ್ಷಯ ಆಯ್ತಲ್ಲ. ಬಂಧಕ್ಕೇನು ಕಾರಣ? ಕರ್ಮಣ ಬದ್ಧತೆ ಜಂತು, ಕರ್ಮದಿಂದ ಬಂಧನ. ಪುಣ್ಯ ಮಾಡಿದ್ದ ಸ್ವರ್ಗಕ್ಕೆ ಹೋದ, ಪುಣ್ಯ ಕರ್ಮ ಮುಗಿದೋಯ್ತು. ಸೊ ಅಲ್ಲಿಗೇನಾಯ್ತು? ಕರ್ಮಕ್ಷಯ ಆಗೋಯ್ತು. ಮೋಕ್ಷ ಸಿಗುತ್ತಲ್ಲ ಅಂತ ಅವನು ಕೇಳಿದ್ರೆ ಹೇಳ್ತಾರೆ ಅದಕ್ಕೆ ಅರ್ಥ ಅಲ್ಲ. ಕರ್ಮ ನಿಬಂಧನಸ್ಯ ಬಂಧಸ್ಯ ಕರ್ಮಾಭಾವೇ ಸ್ಥಿತ್ಯಯೋಗ ಕಿಂ ವೈರಾಗ್ಯೇಣ ಇತ್ಯತಃ ಪ್ರಾಪ್ತಂ. ಅದರಿಂದ ವೈರಾಗ್ಯ ಯಾತಕ್ಕೆ? ಅದಕ್ಕೆ ವೈರಾಗ್ಯ ಯಾತಕ್ಕೆ? ಜ್ಞಾನ ಯಾತಕ್ಕೆ? ಕರ್ಮಕ್ಷಯ ಆಯ್ತಲ್ಲ ಭೋಗದಿಂದ ಅಂತ ಕೇಳಿದ್ರೆ ಹೇಳ್ತಾರೆ ಕೃತಾತ್ತೇ ಅನುಶಯವಾನ್ ದುಷ್ಟ ಸ್ಮೃತಿಭ್ಯಾಮಿತಿ ತಸ್ಯಾಪ್ಯರ್ಥ ಶುಭೇನ ಕರ್ಮಣ ಸ್ವರ್ಗಮಿತಿ. ಏನದಕ್ಕೆ ಅರ್ಥ ಅಂದ್ರೆ ಹೇಳ್ತಾರೆ ವಿಕರ್ಮಣ ಇತಿ ಯಾತಿ ಇತಿ ಚ ಅನ್ವೇತಿ. ಅದೇ ರೀತಿ ಮುಂದೇನಾಯಿತು? ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ. ಇನ್ನೊಂದು ಪ್ರಶ್ನೆ ಕೇಳಬಹುದು ಅವರು. ಒಬ್ಬ ಕೊಲೆಗಡಕ ಇದ್ದ, ಎಷ್ಟೊಂದು ಜೈಲು ಹಾಕಿದ್ರು, ಆ ಜೈಲು ಮುಗೀತು. ಏನ್ ಮಾಡ್ತಾರೋ ಅನ್ನ ಬಿಡುಗಡೆ ಮಾಡ್ತಾರೋ ಇಲ್ಲ? ಮುಗೀತಲ್ಲ ಅಂತ ಕೇಳಿದ್ರೆ ಅಲ್ಲಿಂದ ಬಿಡುಗಡೆ ಹೊರಗೆ ಬರ್ಬೇಕಲ್ಲ, ಯಥಾಪ್ರಕಾರ ಮುಂಚಿರುವುದಿಲ್ಲ ಕರ್ಮ. ಯಾವ ಕರ್ಮ ಮುಗೀತ ಒಂದೀಗ? ಅದು ಒಂದೇ ಮುಗಿತೇ ಹೊರತು ಇನ್ನು ಬೇಕಾದಷ್ಟಿದೆ. ಅಲ್ಲಿ ಹೋಗ್ತಷ್ಟು ದುಡ್ಡು ಕಾಸು ಕೊಟ್ಟು ಮನೆಗೆ ಹೋಗಿ ಸುಖವಾಗಿರೋದನ್ನ ಕಳಿಸೋದಿಲ್ಲ. ಅಲ್ಲೇದು ಹೊರಗೆ ಬಿಡ್ತಾರೆ ಅಷ್ಟೇನೆ. ಅವ್ನು ಎಲ್ಲೆಂತಿಲ್ಲ ಹುಡ್ಕೊಂಡು ಹೋಗ್ಲೇಬೇಕು ಅವನೀಗ. ಆದ್ದರಿಂದ ವಿಕರ್ಮದಿಂದ ಬಿಡುಗಡೆಯಾದರೂ ಕೂಡ ಪೂರ್ತಿ ಕರ್ಮ ಹೋಗಿಲ್ಲ, ಸತ್ಕರ್ಮದಿಂದ ಬಿಡುಗಡೆಯಾದರೂ ಕೂಡ ಪೂರ್ತಿಯ ಬಿಡುಗಡೆ ಹೊಂದಿಲ್ಲ. ನಿಶೇಷ ಬಿಡುಗಡೆ ಹೊಂದೋದು ಯಾವಾಗ? ಮೋಕ್ಷದಲ್ಲಿ ಜ್ಞಾನ ಬಂದರೆ ಮಾತ್ರ. ಅದಕ್ಕೆ ಜ್ಞಾನ ಸಾಮರ್ಥ್ಯವಾಹ ಅಸ್ಮಿನ್ ಪಾದೆ ಕೊನೆ ಹೇಳ್ತಾರೆ. ಕೆಪಾಸಿಟಿ ಆಫ್ ನಾಲೆಡ್ಜ್ ಎಷ್ಟು ಅಂದರೆ ಸರ್ವಕರ್ಮವನ್ನು ನಾಶ ಮಾಡತಕ್ಕಂಥ ಶಕ್ತಿ ಅದಕ್ಕಿದೆ. ಯಾವ್ದು ಹೋಗೋದಿಲ್ಲ ಅದರಿಂದ? ಪ್ರಾರಬ್ಧ ಮಾತ್ರ ಹೋಗೋದಿಲ್ಲ, ಉಳಿದೆಲ್ಲ ಹೋಗ್ಬಿಡತ್ತೆ. ಸ್ವಲ್ಪ ಉಳ್ಕೊಡ್ತಲ್ಲ, ಎಷ್ಟಿರುತ್ತೆ ಅದು? ಸ್ವಲ್ಪ ಇರುತ್ತೆ. ಆದ್ದರಿಂದ ನೆಗ್ಲಿಜಿಬಲ್. ಅದು ಕೂಡ ಅಡ್ವಾಂಟೇಜ್ ಕೊಟ್ಟಿರೋದು. ಪ್ರಾರಬ್ಧ ಕರ್ಮ ಕೂಡ ಯಾತಕ್ಕೂ ಅಲ್ಲ, ಅಡ್ವಾಂಟೇಜ್ ಇದೆ. ಅದರಿಂದ ಅದಕ್ಕೆ ಬಿಟ್ಟಿದ್ದಾರೆ. ಇಲ್ದ ಪ್ರಾರಬ್ಧ ಅಡ್ವಾಂಟೇಜ್ ಇಲ್ಲದೆ ಹೋಗಿದ್ದು ಏನು ಮಾಡ್ತಿದ್ರು? ಪ್ರಾರಬ್ಧನ ಹೋಗ್ಬಿಟ್ಟು ಆಗಲೇ ಮೋಕ್ಷಕ್ಕೆ ಹೋಗ್ಬಿಡ್ತಾ ಇದೆ. ಅಡ್ವಾಂಟೇಜ್ ಇದೆ ಅದರಿಂದ. ಪುಣ್ಯ, ಅಧಿಕ ಪುಣ್ಯ, ಆನಂದಾತಿಶಯ ಸಂಪ್ರದಾಯ ಮಾಡಬಾರ್ದು. ಆನಂದಾತಿಶಯಕ್ಕೆ ಹೆಚ್ಚು ಪುಣ್ಯ, ಆನಂದ ಬರಲಿಕ್ಕೆ ಬೇಕಾದಂಥ ಕಳಕಣಿ ಈ ಶುರುವಾಗೋದು. ಅದು ಮೋಕ್ಷದಲ್ಲಿ ಬರೀ ಜ್ಞಾನ ಎಷ್ಟು ಪ್ರಯತ್ನ ಪಟ್ಟರು ಜ್ಞಾನ ಬರುತ್ತೆ ಅಷ್ಟೇನೆ. ಆನಂದ ವೃದ್ಧಿ ಬರ್ಬೇಕಾದ್ರೆ ಜ್ಞಾನ ಬಂದೇನು ಮಾಡೋ ಕರ್ಮ ಯಾವುದಕ್ಕೆ ಉಂಟಾಗುತ್ತೆ? ಆನಂದ ವೃದ್ಧಿಗಾದ್ದರಿಂದ ಪ್ರಾರಬ್ಧ ಕರ್ಮ ಇರೋದು ಕೂಡ ಯಾತಕ್ಕದ? ಒಳ್ಳೆಯದಕ್ಕೆ ಹೊರತು ಕೆಟ್ಟದಕ್ಕಲ್ಲ. ಇತ್ಯಾದೇಹೇ ಕರ್ಮ ನಿಬಂಧನಸ್ಯ ಬಂಧಸ್ಯ ಕರ್ಮಾಭಾವೇ ಸ್ಥಿತ್ಯಯೋಗಾತ್ ಕಿಂ ವೈರಾಗ್ಯೇಣ ಇತ್ಯತಃ ಪ್ರಾಪ್ತಂ ಕೃತಾತ್ತೇ ಅನುಶಯವಾನ್ ದೃಷ್ಟ ಸ್ಮೃತಿಭ್ಯಾಮಿತಿ ತಸ್ಯಾಪ್ಯರ್ಥಃ ಕರ್ಮಣ ಇತ್ಯಾದಿ ತೃತೀಯ ಸಹಯೋಗೇ. ತೃತೀಯ ಸಹಯೋಗೇ, ತೃತೀಯ ಅನೇಕ ಅರ್ಥ ಇದೆ. ತೃತೀಯ ಕರಣೆ ಹಾಗೆಲ್ಲ ಇದೆ. ಇಲ್ಲಿ ಸಹಯೋಗ ಅಂತ ಅರ್ಥ ಮಾಡ್ಕೋಬೇಕು. ಅದಕ್ಕೆ ಯಾತಕ್ಕೆ ಸಹಯೋಗ ಮಾಡ್ತೀರಿ ಅಂದರೆ ಸಹಯುಕ್ತೆ ಅಪ್ರಧಾನೆ ಇತಿ ಪಾಣಿನೀಯ ಸ್ಮೃತೌ ವಿನಾ ಅಪಿ. ಪಾಣಿನೀಯ ಸ್ಮೃತಿ ಅಂದರೆ ವ್ಯಾಕರಣ ಸೂತ್ರಗಳು ಅಂತ ಅರ್ಥ. ವಿನಾಪಿ ತದ್ಯೋಗಂ ತೃತೀಯ ಭವತಿ ಇತಿ ತದಭಿಯುಕ್ತ ವ್ಯಾಖ್ಯಾನಾತ್ ವೃದ್ಧೋ ಯೂನಾ ತಲ್ಲಕ್ಷಣಶ್ಚೇದೇವ ವಿಶೇಷ ಇತ್ಯತ್ರೇವ ಅಸ್ವರ್ಗಮಿತಿ ಚ ಪದಚ್ಛೇದಃ ತಚ್ಚ ಸ್ವರ್ಗಾದನ್ಯಂ ಅಸ್ವರ್ಗಮಿತಿ ಭೂಲೋಕಪರಃ. ಎಷ್ಟು ಅರ್ಥ ಬಿಡಿಸ್ತಾರೆ ರಾಯರು, ಭಾರಿ ವಿಶೇಷ ಅಂದರೆ ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಇದೆ. ಈಗ ಶುಭೇನ ಕರ್ಮಣ ಸ್ವರ್ಗಂ ಒಂದಾಯಿತು, ಮುಂದೆ ಅಸ್ವರ್ಗಂ ಅಂತ ಬಿಡಿಸಕ್ಕೆ ಬರುತ್ತೆ. ಕರ್ಮಣ ಅಸ್ವರ್ಗಂ ಅಂತ ಬಿಡಿಸಕ್ಕೆ ಬರುತ್ತೆ. ಏನು ಉಪಯೋಗ ಅಂತ ಹೇಳ್ತಾರೆ ಅದರಿಂದ. ವಿಕರ್ಮಣ ಇತಿ ಯಾತಿ ಇತಿ ಶಾನ್ವೇತಿ ಕರ್ಮಣ ಇತ್ಯಾದಿ ತೃತೀಯ ಸಹಯೋಗೆ ಸಹಯುಕ್ತೆ ಅಪ್ರಧಾನೆ ಇತಿ ಪಾಣಿನೀಯ ಸ್ಮೃತೌ ವಿನಾಪಿ ತದ್ಯೋಗಂ ತೃತೀಯ ಭವತಿ ಇತಿ ತದಭಿಯುಕ್ತ ವ್ಯಾಖ್ಯಾನಾತ್ ವೃದ್ಧೋ. ಅಲ್ಲಿ ಸಹ ಅಂತ ಇಲ್ಲದೆ ಹೋದರೂ ಕೂಡ ಸಹ ಅಂತ ಇಟ್ಕೊಂಡೇ ಅರ್ಥ ಮಾಡಬೇಕು ಅಂತ ಹೇಳಿದ್ದಾರೆ. ವೃದ್ಧೋ ಯೂನ ತಲ್ಲಕ್ಷಣಶ್ಚೇದೇವ ವಿಶೇಷ ಅನ್ನೋ ಮಾತಿನಲ್ಲಿ ಆ ಮಾತು ಬಂದಿದೆ ಅಂತ ಅರ್ಥ. ಆ ವಿಷಯ ಆ ವಾಕ್ಯದಲ್ಲಿ ಬಂದಿದೆ. ಏನಂತ ಬಂದಿದೆ? ಅಸ್ವರ್ಗಮಿತಿ ಇತಿಚ ಪದಚ್ಛೇದ. ಅಸ್ವರ್ಗ ಅಂತ ಆಯ್ತು. ಏನದಕ್ಕೆ ಅರ್ಥ? ತಚ್ಚ ಸ್ವರ್ಗಾತ್ ಅನ್ಯಂ ಅಸ್ವರ್ಗಮಿತಿ ಭೂಲೋಕಪರಃ. ಶುಭೇನ ಕರ್ಮಣ ಅಸ್ವರ್ಗಮೇತಿ ಅಂತ ಹೇಳಿದ್ರಿಂದ ಕ್ಷೀಣೆ ಪುಣ್ಯ ಮರ್ತ್ಯಲೋಕಂ ವಿಶಂತಿ. ಭೂಲೋಕಕ್ಕೆ ಬರ್ತಾನೆ ಅಂತ ಆಯ್ತು, ಮೋಕ್ಷಕ್ಕೆ ಹೋಗ್ತಾನೆ ಅಂತ ಆಗಲಿಲ್ಲ. ಎಲ್ಲಿ ಬರ್ತಾನೆ ಅಂತ ಆಯ್ತು ಅವನು? ಭೂಲೋಕಕ್ಕೆ ಬರ್ತಾನೆ ಅಂತ ಆಯ್ತು ಹೊರತು ಮೋಕ್ಷ ಅಂತ ಅರ್ಥ ಆಗಲಿಲ್ಲ. ಅಸ್ವರ್ಗಂ ಅಂತ ಹೇಳಿದ್ರು. ಅಸ್ವರ್ಗವನ್ನು ಮೋಕ್ಷ ಆಗಲಿಲ್ಲ. ಯಾತಕ್ಕೆ? ಕ್ಷೀಣೆ ಪುಣ್ಯ ಅಂತ ಬೈಬೇಕಾದ್ರೆ ಒಳ್ಳೆ ಅರ್ಥ ಮಾಡಕ್ಕೆ ಬರುತ್ತಾ? ಬೈಬೇಕಾದ್ರೆ ಯಾವ ಅರ್ಥ ಮಾಡ್ಬೇಕು ಅದಕ್ಕೀಗ? ನೀವು ನೋಡು, ತಪ್ಪು ಹೇಳಿದ್ರೆ ಟ್ರಾನ್ಸ್ಫರ್ ಮಾಡಿಬಿಡ್ತೀನಿ ಅಂದರೆ ಹೆದರ್ತಾರೆ.
ಪ್ರಮೋಷನ್ ಕೊಟ್ಬಿಡ್ತೀನಿ ಅಂದರೆ ಖುಷಿ ಆಗ್ತದೆ ಅವ್ರಿಗೆ. ತಪ್ಪೇ ಮಾಡ್ತೀನಿ ಅಂತಾನೆ, ಡಿಮೋಟ್ ಮಾಡ್ತೀನಿ, ಪೆನ್ಷನ್ ಹೆಲ್ಡಪ್ ಮಾಡ್ತೀನಿ ಅಂತ ಸಂಬಳ ಅಂತ ಕೇಳಿ ಅವಾಗ ಏನು ಮಾಡ್ತಾನೆ, ಓಹೋ ಮಾಡ್ತೀನಿ ಅಂತ. ಅದು ಪ್ರತ್ಯವಾಯ ಹೇಳಬೇಕು. ಯಾವಾಗ ಶುಭ ಕರ್ಮದಿಂದ ಮೋಕ್ಷ ಇಲ್ಲ ಅಂತ ಅರ್ಥ ಮಾಡಬೇಕೆ ಹೊರತು ಅಸ್ವರ್ಗ ಮತ್ತು ಬಿಡಿಸಿದಾಗ ಭೂಲೋಕಕ್ಕೆ ಬರ್ತಾನೆ, ಮತ್ತೆ ಕರ್ಮ ಮಾಡ್ತಾನೆ, ಮತ್ತೆ ಹೋಗ್ತಾನೆ, ಮತ್ತೆ ಬರ್ತಾನೆ ಅಂತ ಅರ್ಥ ಐತೆ ಹೊರತು ಕರ್ಮ ಪೂರ್ತಿ ಹೋಯಿತು ಅಂತ ಅರ್ಥ ಆಗಲಿಲ್ಲ ಅಂತ ಅರ್ಥ. ವೃದ್ಧೋ ಯೂನಾತಲ್ಲಕ್ಷಣಶ್ಚೇದೇವ ವಿಶೇಷ ಇತ್ಯತ್ರೇವ ಅಸ್ವರ್ಗಮಿತಿ ಚ ಪದಚ್ಛೇದ ತಚ್ಚ ಸ್ವರ್ಗಾದನ್ಯಂ ಅಸ್ವರ್ಗಮಿತಿ ಭೂಲೋಕಪರಃ ನೈಯುಕ್ತಮಿವ ಯುಕ್ತಂ ಅನ್ಯಸ್ಮಿನ್ ಸದೃಶಾಧಿಕರಣೆ ಪ್ರತಿಪತ್ಯಂ ಗಮಯತಿ ಇತಿ ಶಾಬ್ದಿಕನ್ಯಾಯಾತ್. ಶಾಬ್ದಿಕರ ಅಂದರೆ ವ್ಯಾಕರಣ. ನೈಯುಕ್ತ ಯುಕ್ತಮನ್ಯಸ್ಮಿನ್ ತಗೋಬಹುದು. ಭೂಲೋಕ ಯಾರಿಗೆ ಅಂತ ಹೇಳಿದ್ರು ಪುಣ್ಯ ಮಾಡಿರ್ತಾನೆ, ಆದ್ದರಿಂದ ಭೂಲೋಕ ಅಂತ ಹೇಳಿದ್ರು ಅಷ್ಟೇ. ಇಲ್ಲವರು ತಿರಿಯೋಗ್ಯವನಿ ಏನೇನೋ ಆಗಬಹುದು, ಗೊತ್ತಾಯ್ತಾ. ಇಷ್ಟಕ್ಕೆ ಸುಮಾರು ಒಳ್ಳೆಯವನಾಗಿದ್ದರೆ ಅಷ್ಟೇ ಹೇಳ್ತಿರೋದು. ಸ್ವರ್ಗಕ್ಕೆ ಅಷ್ಟೆಲ್ಲ ಪುಣ್ಯ ಮಾಡಿ ಸ್ವರ್ಗಕ್ಕೆ ಹೋದವನು ಸಾಮಾನ್ಯ ಯಾವ ನೇಚರ್ನವನವನು ಒಳ್ಳೆಯವನಾದರೆ ಬರೀ ಭೂಲೋಕ ಅಂತ ಹೇಳಿದ್ರು ಅಷ್ಟೇ. ಇಲ್ಲವ್ರು ಏನಾಗ್ಬೋದು, ಅವನು ನರಕಾದಿಗಳಿಗೆ ಇದಕ್ಕೆ ಎಲ್ಲೆಲ್ಲೋ ದುರ್ಯೋಗ್ಯವನಿ ಏನೋ ಆಗ್ಬೋದಾಗಿತ್ತು, ಅದೇ ಅಂತ ಹೇಳಲಿಲ್ಲ. ತಚ್ಚ ಸ್ವರ್ಗಾತ್ ಅನ್ಯಂ ಅಸ್ವರ್ಗಮಿತಿ ಭೂಲೋಕಪರಃ ನೈಯುಕ್ತಮಿವ ಯುಕ್ತಂ ಅನ್ಯಸ್ಮಿನ್ ಸದೃಶಾಧಿಕರಣೆ ಪ್ರತಿಪತ್ತಿಂ ಗಮಯತಿ ಇತಿ ಶಾಬ್ದಿಕನ್ಯಾಯಾತ್. ಏನು ಹೇಳ್ತಾರೆ, ನೈಯುಕ್ತಂ ಇವ ಯುಕ್ತಂ ಅನ್ಯಸ್ಮಿನ್ ಸದೃಶಾಧಿಕರಣೆ ಪ್ರತಿಪತ್ತಿಂ ಗಮಯತಿ. ಯಾವುದು ಆಗೋದಿಲ್ಲ ಅಂತ ಹೇಳಿದ ಮೇಲೆ ಇನ್ಯಾವುದಾಗುತ್ತೆ ಅಂದರೆ ಸದೃಶಾಧಿಕರಣೆ. ಅದಿಲ್ಲ ಅಂದರೆ ಏನು ಮಾಡ್ತಾನೆ, ಅಂಥದ್ದು ಕೊಡು ಅಂತಾನೆ. ಅಂಗಡಿ ಹೋದಾಗ ಏನೋ ಕೇಳ್ತಾನೆ, ಅದಿಲ್ಲ ಅಂದ್ಬಿಡ್ತಾನೆ. ಏನು ಮಾಡ್ತಾನೆ, ಅದಕ್ಕೆ ನೇರೆಸ್ಟ್ ಕೊಡು ಅಂತ ಕೇಳಿ. ನೇರೆಸ್ಟ್ ಅಂದಾಗ ಏನಾಗಬೇಕದು, ಅದು ಅಲ್ಲದೆ ಹೋದ್ರೂ ಕೂಡ ಆ ಇಬ್ರು ಭೂಲೋಕಕ್ಕೆ ಬಂದರೆ ಏನೋ ಅವನ ಅಡ್ವಾಂಟೇಜ್, ಮತ್ತೆ ಕರ್ಮ ಪುಣ್ಯ ಮಾಡಿ ಸ್ವರ್ಗ ಹೋಗೋ ಚಾನ್ಸ್ ಇದೆ. ಆದ್ದರಿಂದ ಆ ರೀತಿ ಅರ್ಥ ಮಾಡಬೇಕೆ ಹೊರತು ಬೇರೆ ಮಾಡಿಕೊಡು. ಇತಿ ಶಾಬ್ದಿಕ ನ್ಯಾಯ. ಇಮಂಚ ಅಮುಂಚು ಅಂಗಡಿಯಲ್ಲಿ ಹಾಗೆ ಸಿಗಲಿಲ್ಲ ಅಂದರೆ ಇನ್ನೊಂದು ಅಂತ ತರಬೇಕಾಗಿತ್ತು. ಅದು ಹೇರೋರು ಕೂಡ ತಕ್ಷಣ ಏನಂತಾರೆ, ಅದಿಲ್ಲ ನೀನು ತರಬೇಕಾಗಿತ್ತು ಹಾಗಿದ್ರೆ ಅಂತ ಹೇಳ್ತಾರೆ. ನೆಕ್ಸ್ಟ್ ಬೆಸ್ಟ್ ಯಾವುದೋ ಆ ಥರ. ಲೋಕೌ ಅನುಸಂಚರತಿ ಇತ್ಯಾದೋ ದ್ಯಾವಾ ಭೂಮ್ಯೋ ಪ್ರತಿದ್ವಂದ್ವತೆಯ ಪ್ರಸಿದ್ಧೇಶ್ಚ. ಮತ್ತು ಇನ್ನೊಂದು ಕಾರಣ ಕೊಡ್ತಾರೆ. ಎಷ್ಟು ಕಾರಣ ಕೊಟ್ಟರು, ಒಂದು ಪದಚ್ಛೇದ ಮಾಡಿಕೊಟ್ರು, ಇನ್ನೊಂದು ಶಾಬ್ದಿಕ ನ್ಯಾಯ ಕೊಟ್ಟರು, ಇನ್ನೊಂದು ವಾಕ್ಯ ಹೇಳ್ತಾರೆ. ಯಾವುದು ಅಂದರೆ ಇವೆರಡು ಕೂಡ ಜಂಟಿ ಲೋಕಗಳು. ದ್ಯಾವಾ ಭೂಮಿ ಅಂತ ಕರೀತಾರೆ ಸಾಮಾನ್ಯವಾಗಿ. ದ್ಯಾವಾ ಭೂಮಿ ಜನಯಂದೇವ ಏಕಃ. ಸೊ ದ್ಯುಲೋಕದಿಂದ ಬಿದ್ದಾದ್ರೆ ಭೂಮಿ ಬರ್ತಾರೆ ಅಂತ ಅರ್ಥ. ಇದರ ಎರಡರಲ್ಲಿ ಪಾಸು ಫೇಲ್ ಅಂದ್ರೆ ಏನರ್ಥ, ಪಾಸ್ ಅಲ್ಲ ಅಂದ್ರೆ ಫೇಲ್ ಅಂತ ಅರ್ಥ. ಜಂಟಿ ಇದ್ದಾಗ ಏನರ್ಥ, ಅದಕ್ಕೆ ಹೇಳ್ತಾರೆ ದ್ವಂದ್ವ. ಪ್ರತಿದ್ವಂದ್ವತೆಯ ಪ್ರಸಿದ್ಧೇಶ್ಚ ದ್ಯಾವಾ ಭೂಮಿಯೋ ಪ್ರತಿದ್ವಂದ್ವಿತೆಯ ಪ್ರಸಿದ್ಧೇಶ್ಚ. ಅವು ಜಂಟಿಯಾಗಿ ಪ್ರಸಿದ್ಧಿ ಬಂದಿರೋದ್ರಿಂದ ದ್ಯುಲೋಕದಿಂದ ಬಿಡ್ತಾನೆ ಅಂದರೆ ಭೂಮಿ ಬಿಡ್ತಾನೆ ಅಂತಾನೆ ಅರ್ಥ. ಇರೋ ಎರಡರಲ್ಲಿ ಎಲ್ಲಿ ಹೋಗ್ಬೇಕು ಅವನು, ಜಂಟಿ ಇದ್ದಾಗ. ದ್ಯುಲೋಕದಿಂದ ಬಿದ್ದಾದ್ರೆ ಭೂಮಿಗೆ ಹೋಗ್ತಾನೆ ಅಂತ ಅರ್ಥ. ಯಾತಕ್ಕೆ ಇಷ್ಟೆಲ್ಲ ಮಾಡಿದ್ರು ಅಂದರೆ ಭೂಲೋಕ ಅಂತ ಅರ್ಥ ಬರೆದ್ರಲ್ಲ, ಅದನ್ನು ಪೋಷಣೆ ಮಾಡೋಕ್ಕೆ ಇಷ್ಟೆಲ್ಲ ಕಾರಣಗಳು ಕೊಡ್ತಾ ಇದ್ದಾರೆ. ತಥಾಚ ಕರ್ಮಣ ವಿಕರ್ಮಣ ಚ ಸಹ ತದ್ಯುಕ್ತ ಏವ ಅಸ್ವರ್ಗಂ ಭೂಲೋಕಂ ಯಾತಿ ಇತ್ಯರ್ಥ. ಅಲ್ಲಿ ಒಂದು ಸ್ವಾರಸ್ಯ ಇದೆ. ಶುಭೇನ ಕರ್ಮಣ ಸ್ವರ್ಗಂ ನಿರಯಂಚ ವಿಕರ್ಮಣ ಅಂತ ಹೇಳಬೇಕಾದ್ರೆ ಒಂದು ಸಹ ಸೇರಿಸ್ಕೊಂಡ್ಬಿಟ್ರೆ ಶುಭೇನ ಕರ್ಮಣ ಸಹ, ಅಲ್ಲಿ ವಿಕರ್ಮಣ ಸಹ. ಪೂರ್ತಿ ಕರ್ಮ ಹೋಗಿಲ್ಲ ಒಂದಿನ್ನೂ ಕೂಡ, ಸ್ವರ್ಗ ಅನುಭವಿಸಿಬಿಟ್ಟ. ಪೂರ್ತಿ ಕರ್ಮ ಜೀರೋ ಆಗಲಿಲ್ಲ. ಎಷ್ಟಾಯ್ತು ಅದೀಗ, ಸ್ವಲ್ಪ ಉಳ್ಕೊಂಡಿದೆ. ಉದಾಹರಣೆ ಹಾಲಿನ ಪಾತ್ರೆ ಇದೆ. ಈಗ ಹಾಲೆಲ್ಲ ಇನ್ನೊಂದು ಪಾತ್ರೆ ಹಾಕಿದ್ರು ಕೂಡ ಏನಿರುತ್ತೆ ಅಲ್ಲಿ, ಸ್ವಲ್ಪ ಹಾಲು ಹತ್ಕೊಂಡಿರುತ್ತೆ, ಹೋಗ್ತಾರೆ. ಆದರೆ ನೋಡೋದಕ್ಕೆ ಏನಂತಾರೆ, ಹಾಲಿಲ್ಲ ಆಗೋಯ್ತು ಅಂತ ಹೇಳಿದ್ರು. ಫಸ್ಟ್ ಏನಿದೆ ಅಲ್ಲಿ, ಇನ್ನೂ ಸ್ವಲ್ಪ ಹಾಲಿದೆ. ಅದು ಏನಾಗುತ್ತೆ ಮುಂದೆ, ಅದರಲ್ಲಿ ಅಕಸ್ಮಾತ್ ನೀರು ಹಾಕ್ತಾರೆ, ಅದಕ್ಕೆ ಏನಾಗುತ್ತೆ ಅದೀಗ ಬೆಳ್ಳ ಕಳಿಸಿರುವಾಗ. ಬಟ್ ಇಲ್ಲ ಅನ್ನೋದಕ್ಕೂ ಕಾರಣ, ಇದೆ ಅನ್ನೋದಕ್ಕೂ ಕಾರಣ. ಅದೇ ರೀತಿಯೇ ಶುಭ ಕರ್ಮವನ್ನು ಪೂರ್ತಿ ಕಳ್ಕೊಳ್ಳೋದಿಲ್ಲ. ಸ್ವರ್ಗದಿಂದ ಬಿಡಬೇಕಾದ್ರೆ ಏನಾಗಿರುತ್ತೆ, ಅವನಿಗೆ ಸ್ವಲ್ಪ ಉಳ್ಕೊಂಡಿರುತ್ತೆ. ಯಾತಕ್ಕೆ ಸಾಕಾಗುತ್ತೆ, ಅದು ಭೂಲೋಕಕ್ಕೆ ಬರೋದು ಸಾಕಾಗುತ್ತೆ ಅಷ್ಟೇ. ಪೂರ್ತಿ ಇಲ್ಲ. ನೆಕ್ಸ್ಟ್ ಸ್ಟಾಪ್ ಮಧ್ಯವರ್ತಿ ಸ್ಟಾಪಿಗೆ ಕೊಡು ಟಿಕೆಟ್ ಅಂತಾರೆ. ಹಾಗೆ ಲಾಸ್ಟ್ ಸ್ಟಾಪ್ ಟಿಕೆಟ್ ಕೊಟ್ಟು ದುಡ್ಡಿಲ್ಲ ಏನು ಮಾಡ್ತಾನಾಗ, ಹಿಂದಿನ ಸ್ಟಾಪಿಗೆ ಕೆಡ ಹಾಗೆ ಅಲ್ಲಿ ಭೂಲೋಕಕ್ಕೆ ಬರ್ತಾನೆ ಅಷ್ಟೇ ಹೊರತು ಅಷ್ಟಕ್ಕೆ ಸಾಕು ಪುಣ್ಯ. ಅದು ವೈಕುಂಠಕ್ಕೆ ಹೋದ್ರೆ ಸಾಲದು. ಅದೇ ರೀತಿ ಪಾಪ ಕಳ್ಕೊಂಡು ಬರ್ತಾನೆ ತಿಳ್ಕೊಂಡು ನರಕಕ್ಕೆ ಹೋದವನು ಪೂರ್ತಿ ಕಳ್ಕೊಂಡು ಬಂದಿಲ್ಲ. ಅವನು ಏನಾಗಿದೆ, ಜೈಲಿಗೆ ಹೋಗಿ ಬಂದವರು ಒಂದಿದೆ, ಜೈಲಿಗೆ ಹೋಗಿ ಬಂದವರು ಅದಂತೂ ಕೂತಿದೆ, ಬಿಡೋದಿಲ್ಲ. ಜನ್ಮದ ಪೂರ್ತಿ ಏನಾಗುತ್ತೆ, ಕಾಡ್ತಾ ಇರುತ್ತೆ ಅದು. ಜೈಲಿಗೆ ಹೋಗಿ ಬಂದವನು, ಒಂದ್ಸತಿ ಜೈಲಿಗೆ ಬಂದವನು, ಇದು ಬಂದವನು ಅಂತೇಳಿ ನೋಡಿದಾಗ ಜ್ಞಾಪಕ ಆಗ್ತಾ ಇರ್ತದೆ. ಅವನಿಗೂ ತಲೆ ಬಗ್ಸಾಗ್ತಾನೆ ಇರುತ್ತೆ. ಆದ್ದರಿಂದ ವಿಕರ್ಮ ಹೋದರೂ ಕೂಡ ಏನಾಗಿದೆ, ಎಫೆಕ್ಟ್ ಅದ್ರದ್ದು ಹೋಗಿ ಹೇಳಿಲ್ಲ. ಫ್ಯಾನ್ ನಿಲ್ಲಿಸಿದ್ರು ಕೂಡ ಸ್ವಲ್ಪ ತಿರುಗುತ್ತಲ್ಲ, ಹಾಗೆ ಪೂರ್ತಿ ತಕ್ಷಣ ನಿಂತು ಬಿಡೋದಿಲ್ಲ ಅದು. ಅಷ್ಟರೊಳಗೆ ಏನಾಗುತ್ತೆ ಇವನಿಗೀಗ ಇನ್ನೊಂದು ಕಡೆ ಬಿಡುತ್ತಾನೆ ಹೋಗಿ.
ಅಸ್ವರ್ಗಂ ಭೂಲೋಕಂ ಯಾತಿ ಇತ್ಯರ್ಥ. ಅವನು ಕೂಡ ಏನಾಗುತ್ತೆ, ಭೂಲೋಕಕ್ಕೆ ಬರ್ತಾನೆ. ಅವನು ಭೂಲೋಕಕ್ಕೆ ಬರೋದು ಪುಣ್ಯ ಕಳ್ಕೊಂಡವನು ಮತ್ತೆ ಪುಣ್ಯ ಮಾಡಿ ಬಂದು ಹೋಗ್ಲಿಕ್ಕೆ, ಇವನು ಬರೋದು ಮತ್ತೆ ಪಾಪ ಮಾಡಿ ಕೆಳಗೆ ಹೋಗ್ಲಿಕ್ಕೆ. ಸರ್ ಹೀಗಾಗತ್ತೆ. ಸೆಪ್ಟೆಂಬರಿಗೆ ಭಾಷೆಯಲ್ಲಿ ಫೇಲ್ ಆದ್ರೆ ಸೆಪ್ಟೆಂಬರಿಗೆ ಕೊಡ್ತಾರೆ, ಸರಿ. ಅಲ್ಲೂ ಫೇಲ್ ಮತ್ತೆ ಬಾಚಿ ಬರ್ತಾನೆ, ಅಲ್ಲಿ ಇಬ್ಬರು ಸೇರ್ಕೊಂಡ್ಬಿಡ್ತಾರೆ. ಫಸ್ಟ್ ಬ್ಯಾಚ್ ಅವರು ಫಸ್ಟ್ ಟೈಮ್ ಫಸ್ಟ್ ಅಟೆಂಪ್ಟು ಎಂತ ಅಟೆಂಪ್ಟ್ ಇಬ್ಬರು ಸೇರ್ಕೊಂಡ್ಬಿಡ್ತಾರೆ. ಏನು ಮಾಡ್ಬೇಕಾಗ ನೋಡೋದು ಗೊತ್ತಾಗಲ್ಲ. ಇವ್ರು ಕೇಳಿದ್ರೆ ಗೊತ್ತಾಗುತ್ತೆ ಎಷ್ಟು ಅಟೆಂಪ್ಟ್ ಅಂತ. ಅವಾಗ ಆಶ್ಚರ್ಯ. ಫಸ್ಟ್ ಅಟೆಂಪ್ಟ್ ಎಲ್ಲಿ ನೋಡೋದಕ್ಕೆ ಇಬ್ಬರು ಒಂದು ಜೊತೆಗಿದ್ರು ಕೂಡ ಏನಾಗಿದೆ ಅಲ್ಲಿ, ಇವನು ಹಣೆ ಬಾರಬೇರೆ ಅವನ ಹಣೆ ಬಾರಬೇರೆ. ಅದನ್ನು ಸ್ವರ್ಗದಿಂದ ಬಿದ್ದವ್ರು ಹೇಗಿರ್ತಾರೆ ಅಂತ ಕೇಳಿದ್ರೆ ಆಗಲೇ ಬಿದ್ದು ಪೆಟ್ಟು ಬಿದ್ದಿರುತ್ತೆ ಅವನಿಗೆ, ಡಲ್ಲಾಗೇ ಇರ್ತಾನೆ ಸ್ವಲ್ಪ. ಪುಣ್ಯಾದಿ ಕರ್ಮ ಅದೇ ರೀತಿ ಪಾಪಿಷ್ಟನು ಕೂಡ ಹಾಗೇ ಇರ್ತಾನೆ. ಸ್ವರ್ಗ ಲೋಕಾತ್ ಭೂಲೋಕಂ ಪುಣ್ಯಾದಿ ಕರ್ಮಶೇಷಯುಕ್ತ. ಒಟ್ಟು ತಾತ್ಪರ್ಯ ಕರ್ಮಶೇಷಯುಕ್ತ, ಅದು ಇಂಪಾರ್ಟೆಂಟ್. ಕರ್ಮಶೇಷ ಉಳ್ಕೊಂಡಿರುತ್ತೆ, ಅದರಿಂದ ಬರ್ತಾನೆ. ಏವ ಪ್ರಾಪ್ನೋತಿ ತಥಾಹಿ. ಇವತ್ತು ಇನ್ನೂ ಹೇಳೋದಾದ್ರೆ ಪಾಲಿಡಾಲ್ ಹಾಕಿಡಿದ್ರು ಒಂದು ಪಾತ್ರೆಯಲ್ಲಿ, ಪೂರ್ತಿ ಚೆನ್ನೊಂದು ಹಾಕಿಬಿಟ್ಟು ಚೀಲ ಕಾಟಿ ಮಾಡ್ದ, ಅದರಲ್ಲಿ ಹಾಲಾಕಿ ಕೊಟ್ಟು ಕುಡಿತಾರೆ ಯಾರು. ಅದು ಇದೆ ಅಂತ ಹೇಳಿದ್ರೆ ಗ್ಯಾರಂಟಿ ಆಗಲಿಲ್ಲ. ಈಗ ಪೂರ್ತಿ ಚೂರು ಉಳಿಸಿಲ್ಲ ಪಾಪ, ಅಲ್ಲೇ ತುಂಬ ಒಳ್ಳೆ ಹಾಲಾಕಿ ಕೊಡ್ತಾರೆ. ಯಾರೋ ಕುಡಿತಾನ, ಸಾಯಲಕ್ಕೆ ಅಷ್ಟೇ ಸಾಕು, ಇನ್ನು ಪೂರ್ತಿ ಕುಡಿಬೇಕಾಗಿಲ್ಲ ಪಾಲಿಡಾಲ್ನ. ಅದೇ ರೀತಿ ಅಮೃತ ಇದೆ ಅಂತ ತಿಳ್ಕೊಂಬೋಣ. ನೀವು ಸ್ವಾರಸ್ಯ ನೋಡಿ, ಇದೇನಾಗಿದೆ ಗೊತ್ತು, ದರ್ಭೆಗಳು ಭಾರಿ ಪವಿತ್ರ. ಯಾತಕ್ಕೆ ಗೊತ್ತೇನೋ, ಗರುಡ ಏನು ಮಾಡ್ದ, ಪಾತ್ರೆಗಳಲ್ಲಿಟ್ಟ, ಅದನ್ನು ಹೇಳಿದ ಅದಕ್ಕೆ, ನೀವು ಅದನ್ನು ಇಡ್ತೀನಿ, ಅಮೃತ ದಡ್ಕೊಡ್ತೀನಿ, ಕುಡಿಸ್ತೀನಿ ಅಂತ ಹೇಳಿಲ್ಲ ನಿಮಗೆ, ಇಲ್ಲಿಡ್ತೀನಿ, ನನ್ನ ತಾಯಿನ ಬಿಟ್ಟುಬಿಡಿ, ಕಿಡ್ನಾಪ್ ಮಾಡಿದ್ರೆ ಬಿಡಿಸ್ಕೊ ಬರ್ತಾರಲ್ಲ ಆ ಟೈಪು, ಕೊಟ್ಟಾಗಿದೆ ಬಿಡ್ಬೇಕು ನೀವೀಗ. ಅದು ಬಿಟ್ಬಿಡ್ತಾರೆ, ಕರ್ಕೊಂಡು ಹೋಗ್ಬಿಡ್ತಾನೆ. ಅವ್ರೇನು ಮಾಡ್ತಾರಾಗ, ಅಟ್ಟತ್ತಿ ಗರಡ ಹೋಗಿ ಮತ್ತೆ ಒಯ್ದುಬಿಡ್ತಾನೆ. ಅದು ಸಿಗಲೇ ಇಲ್ಲ, ಅದಕ್ಕೆ ಸಿಗಲೇ ಇಲ್ಲ. ಅದರಿಂದ ಇಟ್ಟಿದ್ದ ಜಾಗ ದರ್ಭೆಗಳು, ಆ ಕಾಂಟ್ಯಾಕ್ಟ್ ಇದ್ದಿದ್ದಕ್ಕೆ ದರ್ಭೆಗಳು ಎಷ್ಟೊಂದು ಇವತ್ತಿಗೂ ಪವಿತ್ರ ಅಂತ ಹೆಸರು ಅವಕ್ಕೆ. ಅರ್ಥ ಆಯ್ತಾ? ದರ್ಭೆಗಳಿಗೆ ಅದೇನು ಒಂಬತ್ತು ಡೈರೆಕ್ಟ್ ಬಿದ್ದಿಲ್ಲ ಅದ್ರ ಮೇಲೆ, ಪಾತ್ರೆ ಇಟ್ಟಿರೋರು ಅಷ್ಟೇನೆ. ಪಾತ್ರೆ ಇಟ್ಟಿದ್ದಕ್ಕೆ ಏನಾಗಿದೆ ಅದೀಗ, ಎಷ್ಟೋ ಕೋಟಿ ವರ್ಷ ಆಗೋಗ್ಬಿಟ್ಟಿದೆ ಕಥೆ ನಡೆದು. ಇನ್ನೂ ಏನಿದೆ ಅದರೊಳಗೆ, ಇನ್ನೂ ಪಾವಿತ್ರ ಉಳ್ಕೊಂಡಿದೆ. ಅರ್ಥ ಆಗಲಿಲ್ಲ ಈಗ. ದೇರ್ ಫೋರ್ ಪುಣ್ಯಶೇಷ ಕೂಡ ಏನದು ಇನ್ನು ಉಳ್ಕೊಂಡ್ ಬಂದಿರುತ್ತೆ, ಪಾಪಶೇಷ ಕೂಡ ಉಳ್ಕೊಂಡು ಬಂದಿರುತ್ತೆ. ಆದ್ದರಿಂದ ಪೂರ್ತಿ ಹೋಗೋದಿಲ್ಲ. ಯಾವಾಗ ಹೋಗುತ್ತೆ ಪೂರ್ತಿ? ಈಗ ಬರೀ ತೆಗಿಲಿಲ್ಲ, ಚೆನ್ನಾಗಿ ವಾಶ್ ಮಾಡಿಬಿಟ್ಟ, ಅವಾಗ ಏನಾಯ್ತು ಅಲ್ಲಿಗೆ ಅದು ವಾಶ್ ಮಾಡೋದಕ್ಕೆ ಏನು ಬೇಕು, ನೀರು ಬೇಕು. ನೀರು ಅಂದರೆ ಶಾಸ್ತ್ರ ಜ್ಞಾನದಿಂದ ಆಗುತ್ತೆ, ಇಲ್ದ್ರೆ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಬರೀ ತೊಳೆದ್ರೆ ಒಪ್ಲಕ್ಕೆ ಸಾಧ್ಯ ಇಲ್ಲ. ನೀರಿಗೆ ಆ ಶಕ್ತಿ ಇದೆ. ನೀರಿಂದ ತೊಡಿತಾ ಹೋದಂತೆ ಡೈಲ್ಯೂಟ್ ಆಗ್ತಾ ಕೊನೆಗೇನಾಗುತ್ತದ, ಆಮೇಲೆ ಶುದ್ಧ. ಪಾತ್ರ ಓದ್ತಾ ಆವೃತ್ತಿ ಅಸಕೃತೋಪದೇಶ ಕೆಡ್ತಾ ಏನಾಗುತ್ತೆ, ಕೊನೆಗದ ಪ್ಯೂರಿಫೈ ಮಾಡ್ತಾ ಹೋಗುತ್ತೆ. ಕೊನೆಯ ಸ್ಟೇಜಲ್ಲಿ ಇನ್ನು ಶುದ್ಧ. ಅಷ್ಟರ ಮಟ್ಟಿಗೆ ಇರೋದ್ರಿಂದ ಭಾರಿ ಹುಷಾರಾಗಿರ್ಬೇಕು. ವಿಕರ್ಮಣಾಚ ಸಹ ತದ್ಯುಕ್ತ ಏವ. ಅದಕ್ಕೆ ಇನ್ನೂ ನಮಗೆ ಅರ್ಥ ಮಾಡ್ಕೊಂಡಾಗ ದೇವ್ರ ಪಾತ್ರೆ ತೊಳಿಬೇಕೀಗ. ದೇವ್ರ ಪಾತ್ರೆ ಎಲ್ಲ ಊಟದ ಪಾತ್ರೆ ಇದೆ, ದೇವ್ರ ಪಾತ್ರೆ ಎಲ್ಲ ಸೇರಿಸಿ ತೊಳಿಲಕ್ಕೆ ಹೋಗಬಾರ್ದು. ಯಾತಕ್ಕೆ? ದೇವ್ರ ಪಾತ್ರೆ ಇನ್ನೂ ಪಾವಿತ್ರ್ಯ ಹಾಗೆ ಇದೆ. ಅದರಲ್ಲಿ ತೀರ್ಥಕ್ಕೆ ಉಪಯೋಗಿಸಿದ ಪಾವಿತ್ರ್ಯ ಇದೆ. ಇವನು ಗುಂಡೆಯಲ್ಲಿ ಇವನ ಎಂಜಲು ಇದ್ದೇ ಇದೆ. ಎಂಜಲು ಎಷ್ಟೇ ತೊಳೆದ್ರು ಕೂಡ ಎಂಜಲ್ ಪಾತ್ರೆನೇ ಅದು. ಅದಕ್ಕೆ ತಂದು ದೇವ್ರ ಪಾತ್ರೆ ಏನು ಮಾಡಿಕೊಡುದು, ಎರಡು ಮಿಕ್ಸ್ ಮಾಡಿಕೊಡುದು. ಮಾಡಿದ್ರೆ ಏನಾಯ್ತು, ಮತ್ತೆ ಪೂಜೆ ಬರೋದಿಲ್ಲ. ಯಾಕೆ? ಸಂಪರ್ಕ ಆಯ್ತು, ಬಿಟ್ಟೋಯ್ತು. ಎಷ್ಟು ತೊಳೆದ್ರು ಮತ್ತೆ ವಾಪಸ್ ಬರೋದಿಲ್ಲ, ಒಂದು ಸ್ವಲ್ಪ ಗಾನು. ಅದಕ್ಕೇನೆ ಎಷ್ಟು ಮೈಲಿಗೆ ಅಂದ್ರು ದೇವ್ರ ಪಾತ್ರೆ ಉಳಿದ ಪಾತ್ರೆಗಿಂತ ಮಡಿನೇ ಅದು. ಅರ್ಥ ಆಯ್ತಾ? ಎಷ್ಟೇ ತುಳಸಿ ಹಳೇದಾದ್ರೂ ಕೂಡ ಹೊಸ ತರಕಾರಿಗಿಂತ ಪ್ಯೂರ್ ಅದು. ಫ್ರೆಶ್ ತರಕಾರಿಗಿಂತ ಕೊಳೆತ ತುಳಸಿ ಹೆಚ್ಚು ಪ್ಯೂರು. ಯಾತಕ್ಕೆ? ಆ ಪಾವಿತ್ರ್ಯ ಆಗೋದು ನ್ಯಾಚುರಲ್ ಆಗಿ ಅಂಟ್ಕೊಂಡ್ಬಿಟ್ಟಿದೆ ಅದಕ್ಕೆ. ತಿಳಿತಾ? ಇದೆಲ್ಲ ಯೋಚನೆ ಮಾಡಿದರೆ ಪುಣ್ಯಕರ್ಮ ಪಾಪಕರ್ಮವನ್ನ ನಾವು ಪೂರ್ತಿ ಕಳ್ಕೊತೇವೆ ಅನ್ನೋ ವಾದನ ಎಷ್ಟು ಚೆನ್ನಾಗಿ ಖಂಡನೆ ಮಾಡ್ತಾರೆ. ಪೂರ್ತಿ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ಹೇಳಿದ್ದು, ಎಷ್ಟೇ ತೊಳೆದ್ರು ಕೂಡ ಏನಾಗಿರುತ್ತೆ ಅದರಲ್ಲಿ ಪಾವಿತ್ರ್ಯ ಹೋಗಿರೋದಿಲ್ಲ. ಅದೇ ರೀತಿ ಎಷ್ಟೇ ಅಪವಿತ್ರ ವಸ್ತುನ ಎಷ್ಟೇ ತೊಳೆದ್ರು ಏನಾಗಿರುತ್ತೆ ಅದರಲ್ಲಿ ಅಪಾವಿತ್ರ್ಯ ಇದ್ದೇ ಇರುತ್ತೆ. ಎಷ್ಟೇ ತೊಳ್ಕೊಂಡ್ರು ಅಪವಿತ್ರ ವಸ್ತು ಅಪವಿತ್ರನೇ. ಗೊತ್ತಾಯ್ತಾ? ಅಪವಿತ್ರ ವಸ್ತು ಪವಿತ್ರನೇ. ಈ ಮಾತು ಅರ್ಥ ಮಾಡಿಕೊಂಡ್ರೆ ಶುಭ ಕರ್ಮ ಅಶುಭ ಕರ್ಮ ಎರಡರ ವ್ಯತ್ಯಾಸ ಏನಂತ ಗೊತ್ತಾಗುತ್ತೆ. ತಥಾಹಿ ಸ್ವರ್ಗಾದೌ ಭೋಗೇನ ಕರ್ಮಣೋ. ಅದಕ್ಕೆ ಪದ್ಧತಿ ಇದೆ. ಪವಿತ್ರ ಬಿಚ್ಚಿಬಿಡ್ತಾನೆ, ಬಿಚ್ಚಿ ಮೇಲೆ ಎಲ್ಲಿ ಹಾಕಬಾರ್ದನ, ಎಲ್ಲೆಲ್ಲ ಹಾಕಬಾರ್ದು. ಮತ್ತೆ ಯಾಕೆ? ಅದು ಪವಿತ್ರ. ಅದು ತನ್ನ ದೃಷ್ಟಿಯಿಂದ ನಿರ್ಮಾಲ್ಯ ಆದರೂ ಕೂಡ ಉಳಿದು ಎಲ್ಲಕ್ಕಿಂತ ಪವಿತ್ರ. ಅದು ಏನು ಮಾಡ್ಬೇಕದನ್ನ ತುಡಿದಿರೋ ಜಾಗದಲ್ಲಿ ಹಾಕಬೇಕೆ ಹೊರತು ಎಂದು ತುಡಿಯೋ ಜಾಗದಲ್ಲಿ ಹಾಕಬಾರ್ದು. ಯಾಕೆ? ಪಾವಿತ್ರ್ಯಕ್ಕೆ ಧಕ್ಕೆ ಬರುತ್ತೆ. ವಿಸರ್ಜನೆ ಕೂಡ ಒಳ್ಳೆ ರೀತಿಯಲ್ಲೇ ಮಾಡಬೇಕು. ಇದೆಲ್ಲ ತಿಳ್ಕೊಂಡ್ರೆ ಅದು ಮಂತ್ರ ಹೇಳಿ ಹಾಕೋಬೇಕು, ಮಂತ್ರ ಹೇಳೇ ಬಿಚ್ಚಬೇಕು. ಮತ್ತೆ ತಥಾಹಿ ಸ್ವರ್ಗಾದೌ ಭೋಗೇನ ಕರ್ಮಣೋ ನಿಶೇಷನಾಶಾಭಾವಾತ್. ಒಟ್ಟಿನ ಏನಪ್ಪ ಅಂದರೆ ಸ್ವರ್ಗಾದಿಗಳಿಗೆ ಹೋದಾಗ ಎಷ್ಟೇ ಭೋಗ ಮಾಡಿದರೂ ಕೂಡ ಕರ್ಮ ಏನಾಗಲಿಲ್ಲ,
ನಿಶೇಷ ಹೋಗೋದಿಲ್ಲ. ಇದು ಹೋದ್ರೆ ಒಬ್ಬರಂಜೆ ಊಟ ಮಾಡಿರ್ತಾರೆ. ಅದು ಎಷ್ಟು ಊಟ ಮಾಡ್ತಾರೆ ಅಂದರೆ ಊಟ ಮಾಡಿದ್ನೋ ಇಲ್ಲೋ ಅನ್ನೋಷ್ಟು ಮಟ್ಟಿಗೆ ಕ್ಲೀನ್ ಮಾಡಿಬಿಟ್ಟಿರ್ತಾರೆ. ಗೊತ್ತಾಯ್ತಾ? ಅಷ್ಟು ವರ್ಷ ಹಾಕಿಬಿಟ್ಟಿರ್ತಾರೆ, ಇರೋದಿಲ್ಲ. ಇಷ್ಟಾರು ಅದರಲ್ಲೇ ಬಡಿಸಿರಿ ಎಂಜಲೇ ಬತ್ತೆ. ಅದೇ ನೆಕ್ಕಿ ಏನೇ ಇಲ್ಲ ಆದರೂ ಕೂಡ ಏನಾಗುತ್ತೆ, ಅದು ಎಂಜಲ್ ತಟ್ಟೆ ಹೊರತು ಏನಲ್ಲ, ಎಂಜಲ್ ಇದೆ ಅದರೊಳಗೆ, ಇಲ್ಲ ಅಂತಲ್ಲ. ಅದಕ್ಕೆ ಕೃಷ್ಣ ಏನು ಮಾಡಿದ, ಎಷ್ಟೇ ಪಾತ್ರೆ ಅಷ್ಟೇ ಪಾತ್ರೆ ಸ್ವಲ್ಪ ಇದೆ ಅಂತ ಹೇಳಿಲ್ಲ. ಅದು ಸೈಂಟಿಫಿಕ್. ಅದು ಅರ್ಥ ಆಯ್ತಾ? ಈಗ ಇವತ್ತು ದಿವಸ ಸಾರು ಮಾಡೋ ಪಾತ್ರೆ ಇದೆ ಅಂತ ತಿಳ್ಕೊಳ್ಳಿ, ಅದು ಹಾಲಾಕ್ಷಿ ಹೊಡಿ ಹೊಡೆದೋಗುತ್ತೆ. ಎಷ್ಟೇ ತೊಳೆದ್ರೂ ಕೂಡ ಏನಿದೆ ಅದರಲ್ಲಿ, ಆ ಸಂಪರ್ಕ ಹೋಗಿಲ್ಲ. ಅದಕ್ಕೆ ಕೃಷ್ಣ ಅದನ್ನು ತೊಳೆದಿದ್ದ. ನೀವು ನಮ್ಮ ಜನ ಏನು ಮಾಡ್ತಾರೆ ಗೊತ್ತಾ, ದ್ರೌಪದಿ ಪಾತ್ರೆ ಸರಿಯಾಗಿ ತೊಳೆದಿರಲಿಲ್ಲ, ಸ್ವಲ್ಪ ಅಡ್ಡಿಕೊಂಡಿತ್ತು, ಅವೆಲ್ಲ ಅಲ್ಲ. ಏನದು ಸೈಂಟಿಫಿಕಲಿ ಏನಿತ್ತಲ್ಲಿ ಆ ಶಕ್ತಿ, ಅದು ಎಲ್ಲರಿಗೂ ಆ ಶಕ್ತಿ ಇರಲ್ಲ. ದೇವರು ಏನು ಮಾಡ್ತಾನೆ, ಅದನ್ನು ಅಷ್ಟನ್ನೇ ತೆಗೆದ, ಅಷ್ಟರಿಂದನೇ ಆಯಿತು. ಇದೆಲ್ಲ ಯೋಚನೆ ಮಾಡಿದರೆ ಎಷ್ಟು ಅರ್ಥ ಇದೆ. ಇನ್ನು ಹೋಮಿಯೋಪತಿ ಟ್ಯಾಬ್ಲೆಟ್ಸ್ ಕೆಲವು ಬರುತ್ತೆ, ಎಷ್ಟು ಮಟ್ಟಿಗೆ ಅಂದರೆ ಅವನು ಅನ್ಕಾನ್ಷಿಯಸ್ ಆಗಿರ್ತಾನೆ. ಅವಾಗ ಬಾಯಲ್ಲಿ ಹಾಕಿ ಉಪಯೋಗ ಇಲ್ಲ. ಮೂಗರ ವಾಸನೆ ಹೇಳಿದ್ರೆ ಹೆಲ್ಪ್ ಮಾಡುತ್ತೆ. ಸ್ಮೆಲ್ಲೇ ಏನು ಮಾಡುತ್ತೆ ಅವನನ್ನು, ಅದೇ ಟ್ರೀಟ್ಮೆಂಟ್ ಶುರುವಾಗುತ್ತೆ ಸ್ಮೆಲ್ಲಿಂದನೇ. ಸ್ಮೆಲ್ಲಿಗೆ ಅಷ್ಟು ಶಕ್ತಿ ಇದೆ. ಅರ್ಥ ಆಯ್ತಾ? ಕೆಲವು ಪದಾರ್ಥಗಳು ವಾಸನೆಯಿಂದನೇ ಒಳ್ಳೇದು ಮಾಡುತ್ತೆ, ವಾಸನೆಯಿಂದ ಕೆಟ್ಟದ್ದು ಮಾಡುತ್ತೆ. ಎಷ್ಟೋ ಕೆಲವು ಇರುತ್ತಲ್ಲ ಪೆಸ್ಟಿಸೈಡ್ಸ್ಗಳೆಲ್ಲ ವಾಸನೆಗೆ ಸಾಯ್ತಾರದು. ತುಂಬ ಕೆಟ್ಟ ವಾಸನೆ ಸತ್ತೋದು, ಇಳಿದಿದ್ದ ಸತ್ತೋದ ಅಂತ ಹೇಳ್ತಾರಲ್ಲ, ಆ ಥರ. ಆದ್ದರಿಂದ ವಸ್ತುಗಳು ಅಷ್ಟು ಸೂಕ್ಷ್ಮ, ಆದ್ದರಿಂದ ಅಷ್ಟು ಸುಲಭವಾಗಿ ಕರ್ಮಕ್ಷಯ ಆಗೋದಿಲ್ಲ. ಇವೆಲ್ಲ ಅರ್ಥ ಮಾಡಿಕೊಂಡ್ರೆ ನಾವು ಕರ್ಮಕ್ಷಯ ಏನೋ ಭಾರಿ ಸುಲಭ ಅಂತ ತಿಳ್ಕೊಳ್ಳೋಕೆ ಹೋಗಬಾರ್ದು, ಭಾರಿ ಕಷ್ಟ ಅದು. ಇವತ್ತು ಕೆಲವು ಪದಾರ್ಥನ ಎಷ್ಟೇ ತೊಳೆದ್ರೂ ಅದು ಮೈಲಿಗೆ ಹಾಗೋ, ವಿಕರ್ಮಗಳು ಎಷ್ಟೇ ಮಾಡಿದ್ರು ವಿಕರ್ಮ ಮೈಲಿಗೆನೆ, ಶುದ್ಧ ಆಗೋದಿಲ್ಲ. ಸಣ್ಣ ಪುಟ್ಟ ವಿಕರ್ಮ ಏನಾಗಿಬಿಡುತ್ತದು, ನೀರು ಹಾಕಿದ್ರೆ ಹೊರಟೋಗ್ಬಿಡುತ್ತೆ. ಅಲ್ಲಿಗೆ ನಾಳೆ ದಿವಸ ಮುಂದಿನ ಭಾಗ ಅದೆಷ್ಟು ಒಂದೇ ಮಾತು ಎಷ್ಟು ಬರೀತಾ ಇದ್ದಾರೆ ರಾಯರು ನೋಡಿ. ಅದಿಷ್ಟು ಅರ್ಥ ಜೋಡಿಸ್ತಾ ಹೋಗ್ತಾರೆ. ಓಂ